ಲ್ಯಾಂಡ್ ಖಾತಾ ಬೇರೆ, ಫ್ಲಾಟ್ ಖಾತಾ ಬೇರೆ, ಲ್ಯಾಂಡ್ ಇ ಸಿ ಬೇರೆ, ಫ್ಲಾಟ್ ಇ ಸಿ ಬೇರೆ. ಯಾವ ರಿಯಲ್ ಎಸ್ಟೇಟ್ ಬ್ರೋಕರು ಸಹ ನಿಮಗೆ ಈ ವಿಚಾರವನ್ನು ಹೇಳೋದಿಲ್ಲ. ಫ್ಲಾಟ್ ಇ ಸಿ ತೆಗಿತಾರೆ, ಫ್ಲಾಟ್ ಖಾತಾ ತೆಗಿತಾರೆ, ಆದ್ರೆ ಲ್ಯಾಂಡ್ ಇ ಸಿ ತೆಗಿಬೇಕು, ಲ್ಯಾಂಡ್ ಖಾತಾ ತೆಗಿಬೇಕು ಅಂತ ಯಾರು ಹೇಳೋದಿಲ್ಲ. ಯಾಕಂದ್ರೆ ಅದು ಹಳೆ ಓನರ್ ಹೆಸರಲ್ಲೇ ಇರುತ್ತೆ. ಈ ಒಂದು ವಿಚಾರವನ್ನ ನಾನು ಜನರ ಒಂದು ಧ್ವನಿಯಾಗಿ ನಾನು ಕರ್ನಾಟಕ ಮನೆ ಗ್ರಾಹಕರ ವೇದಿಕೆ ಮುಖಾಂತರ ಎಲ್ಲರಿಗೂ ತಲುಪಿಸುವಂಥ ಕೆಲಸವನ್ನ ಮಾಡ್ತಾ ಇದ್ದೇವೆ. ಏನಾದರೂ ಪ್ರಶ್ನೆ ಇದ್ರೆ ಕೇಳ್ಬೋದು ಸರ್. ನೀವು ಹೇಳ್ದಂಗೆ ಈ ಲ್ಯಾಂಡ್ಗೆ ಏನು ಓನರ್ ಇದ್ದಾರೆ ಅವರು ಬ್ಯಾಂಕ್ ಸಾಲ ತಗೊಂಡು ಹರಾಜಿಗೆ ಬಂದಾಗ ಫ್ಲಾಟ್ ಓನರ್ಸ್ಗಳನ್ನು ಖಾಲಿ ಮಾಡುವಂಥ ಪ್ರಸಂಗನ ಪತ್ರಿಕೆಯಲ್ಲಿ ಓದಿದ್ದೀವಿ. ಹೌದು, ಖಂಡಿತ. ನೀವು ಹೇಳಿದ ಪ್ರಕಾರ ಅದು ಆ ರೀತಿ ನಡೀತಾ ಇದೆ, ಆಲ್ರೆಡಿ ನಡೀತಾ ಇದೆ. ಅದಕ್ಕೋಸ್ಕರ ನೀವು ಕೊಟ್ಟಿರೋ ಜಾಗೃತಿನ ಜನ ಒಪ್ಕೊಬೇಕು, ಅದ್ರ ಪ್ರಕಾರ ನಡೀಬೇಕು. ಖಂಡಿತ. ಈಗ ಇವತ್ತಿಂದ ಏನು ಅಕ್ಟೋಬರ್ 1ನೇ ತಾರೀಕಿಂದ ಸರ್ಕಾರದವರು ರಿಜಿಸ್ಟ್ರೇಷನ್ ವ್ಯಾಲ್ಯೂ ಇರ್ಬೋದು, ಗೈಡೆನ್ಸ್ ವ್ಯಾಲ್ಯೂ ಇರ್ಬೋದು ಜಾಸ್ತಿ ಮಾಡಿದ್ದಾರೆ, ನಿಯರ್ಲಿ 25 to 30%. ಹೌದು. ಅದಕ್ಕೋಸ್ಕರ ಅವರು ಈ ನೀವು ಹೇಳ್ದಂಗೆ ಕಾನೂನು ರೂಪಿಸೋ ತನಕ ಮಾಡದೇ ಇರೋ ಹಾಗೆ ಏನಾದರೂ PIL ಹಾಕೋಕ್ಕಾಗತ್ತಾ ನಿಮ್ಮ ಕಡೆಯಿಂದ? ಖಂಡಿತ ಸರ್, ಇದ್ರ ಬಗ್ಗೆ ನಾವು ನಮ್ಮ ಕಾನೂನು ತಜ್ಞರ ಜೊತೆ ಡಿಸ್ಕಷನ್ ಮಾಡ್ತಾ ಇದ್ದೇವೆ. ಆಮೇಲೆ ಈ ಡೀಡ್ ಆಫ್ ಡಿಕ್ಲರೇಷನ್ ಬಗ್ಗೆ ಆಲ್ರೆಡಿ ಒಬ್ರು ಅನಿಲ್ ಕಲ್ಗಿ ಅಂತ ಹೇಳ್ಬಿಟ್ಟು ಒಬ್ರು ಸಮಾಜ ಪರಿವರ್ತಕರು ಮತ್ತೆ BCFW ಅಂತ ಒಂದು ಇನ್ನೊಂದು ಸಂಘಟನೆ ಇದೆ, ಅದ್ರ ಮುಖಾಂತರ ಒಂದು PIL ಆಲ್ರೆಡಿ ರಿಜಿಸ್ಟರ್ ಮಾಡಿದ್ದಾರೆ. DOD ನಲ್ಲಿ ಆಗ್ತಿರುವಂತಹ ಕೆಲವೊಂದು ಇರ್ರೆಗ್ಯುಲಾರಿಟೀಸ್ ಬಗ್ಗೆ ಒಂದು PIL ಆಗಿದೆ. ಆದರೆ ಅಸೋಸಿಯೇಷನ್ ಸಂಬಂಧಪಟ್ಟಂಗೆ ಒಂದು PIL ಹಾಕಿಲ್ಲ. ಅದ್ರ ಬಗ್ಗೆ ನಾವು ಕೂಲಂಕುಷ ವ್ಯವಸ್ಥಿತವಾಗಿ ನಾವು ಯೋಚನೆ ಮಾಡ್ತಾ ಇದ್ದೇವೆ. ಬಟ್ ಏನಂದ್ರೆ ನಮ್ಮ ಉದ್ದೇಶ ಒಂದೇ ಸರ್, PIL ಕೋರ್ಟ್ಗೆ ಹೋಗೋದು ಯಾವಾಗಲೂ ಲಾಸ್ಟ್ ರೆಸಾರ್ಟ್. ಯಾಕೆ ಅಂತಾರೆ, ಒಂದು ಸರಿ ನಾವು ಕೋರ್ಟ್ಗೆ ಹೋದ ಮೇಲೆ ನಮ್ಮ ಹಣವನ್ನ ಟೈಮನ್ನ ಸಾಕಷ್ಟು ಖರ್ಚು ಮಾಡಬೇಕಾಗತ್ತೆ. ಆದ್ರೆ ನಾವು ಆಲ್ರೆಡಿ ಒಬ್ಬ ಟ್ಯಾಕ್ಸ್ ಪೇಯರ್, ನಾವು ಆಲ್ರೆಡಿ ಟ್ಯಾಕ್ಸ್ ಅನ್ನ ಕಟ್ಟಿದ್ದೇವೆ. ಯಾರಿಗೆ ಕಟ್ಟಿದ್ದೇವೆ? ಸರ್ಕಾರಕ್ಕೆ ಕೊಟ್ಟಿದ್ದೇವೆ. ಸರ್ಕಾರ ಅಂದ್ರೆ ಯಾರು? ಅಧಿಕಾರಿಗಳು, IAS ಆಫೀಸರ್ಸ್ಗಳು, ಅಲ್ಲಿರುವಂತಹ ಕೇಸ್ ವರ್ಕರ್ಸ್ಗಳು, ಇವ್ರಿಗೆಲ್ಲ ಯಾರಿಂದ? ನಮ್ಮ ಹಣದಿಂದನೇ ನಡೀತಿರೋದು. ಅವ್ರ ಕೆಲಸ ಮಾಡಲಿಲ್ಲ ಅಂದ್ರೆ ಅವ್ರ ಕೆಲಸ ಮಾಡೋ ತರ ಮಾಡುವಂತ ಕೆಲಸ ಇವತ್ತು ಆಂಟಿ ಕರಪ್ಷನ್ ಡಿಪಾರ್ಟ್ಮೆಂಟ್ ಲೋಕಾಯುಕ್ತಕ್ಕಿದೆ. ಸೊ ಹಾಗಾಗಿ ನಾವು ಲೋಕಾಯುಕ್ತದ ಆಲ್ರೆಡಿ ಕೇಸನ್ನ ರಿಜಿಸ್ಟರ್ ಮಾಡಿದ್ದೇವೆ. ನೀವು ನಿಮ್ಮ ಕೆಲಸ ನೀವು ಮಾಡ್ತಾ ಇಲ್ಲ ಹೌಸಿಂಗ್ ಡಿಪಾರ್ಟ್ಮೆಂಟ್ನವರು ಅಂತ ಲೋಕಾಯುಕ್ತದಲ್ಲಿ ಆಲ್ರೆಡಿ ರಿಜಿಸ್ಟರ್ ಆಗಿದೆ. ಅದು ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಆ ಇನ್ವೆಸ್ಟಿಗೇಷನ್ ಏನಾಗುತ್ತೆ ಅದ ನಂತರ ನಾವು PIL ಹಾಕುವಂತ ವಿಚಾರವನ್ನು ನಾವು ಮಾಡ್ತಾ ಇದ್ದೇವೆ. ಲೋಕಾಯುಕ್ತ ತನ್ನ ಕೆಲಸ ಮಾಡಲಿಲ್ಲ ಅಂತಂದ್ರೆ ಆಮೇಲೆ ಕೋರ್ಟ್. ಸೊ ನಮ್ಮ ಪ್ರೊಸೀಜರ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಸರ್. ನಾವು ಕೋರ್ಟಿಗೆ ಡೈರೆಕ್ಟ್ ಆಗಿ ಹೋಗೋದಿಲ್ಲ. ಫಸ್ಟ್ ನಾವು ನಮ್ಮ ಜನಪ್ರತಿನಿಧಿ ಕೇಸ್ ವರ್ಕರ್ ಡಿಪಾರ್ಟ್ಮೆಂಟ್ಗೆ ಅಪ್ಲಿಕೇಶನ್ ಕೊಡ್ತೇವೆ. ಡಿಪಾರ್ಟ್ಮೆಂಟ್ ಆಗಿಲ್ಲ ಅಂದ್ರೆ ನಮ್ಮ ಜನಪ್ರತಿನಿಧಿಗಳನ್ನ ಅಪ್ರೋಚ್ ಮಾಡ್ತೇವೆ. ಅಲ್ಲಾಗ್ಲಿಲ್ಲ ಅಂದ್ರೆ ನೆಕ್ಸ್ಟ್ ಹೈಯರ್ ಅಥಾರಿಟೀಸ್ IAS ಆಫೀಸರ್ಸ್ನ ಅಪ್ರೋಚ್ ಮಾಡ್ತೇವೆ. ಅಲ್ಲೂ ಆಗಲಿಲ್ಲ ಅಂದರೆ IAS ಅಧಿಕಾರಿಗಳ ಮೇಲೆ ನಾವು ಲೋಕಾಯುಕ್ತದಲ್ಲಿ ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ತೇವೆ. ಅಲ್ಲೂ ಆಗಲಿಲ್ಲ ಅಂದರೆ ನೆಕ್ಸ್ಟ್ ಕೋರ್ಟ್. ಓಕೆ, ಈಗ ಹೊಸದಾಗಿ ಫ್ಲಾಟ್ ತೊಗೊಳೋರಿಗೆ ಏನು ಹೇಳಬೇಕು ಅಂತ ಇಷ್ಟಪಡ್ತೀರಾ? ಖಂಡಿತ ಸರ್. ಈಗ ಮನೆ ಗ್ರಾಹಕರು ಮೊದಲನೇದಾಗಿ ಎಚ್ಚೆತ್ತುಕೊಳ್ಬೇಕಾಗಿರೋದು ಏನಂದರೆ, ನಿಮ್ಮ ಪ್ರಾಪರ್ಟಿ ಅಂತ ಹೇಳಿದ್ರೆ ಎರಡು ವಿಚಾರ. ಮೊದಲನೇದಾಗಿ ಪ್ಲಾನ್ ಪ್ರಕಾರ ಪ್ರಾಜೆಕ್ಟ್ ಕಂಪ್ಲೀಟ್ ಆಗಿದೆಯಾ ಅನ್ನೋವಂಥ ಒಂದು ವೆರಿಫಿಕೇಶನ್ ವ್ಯಾಲಿಡೇಷನ್ನ ನೀವು ಮಾಡಲೇಬೇಕು. ಏನೂ ಇಲ್ಲ, ನಿಮ್ಮ ವೆಬ್ಸೈಟ್ನಲ್ಲಿ ಹೋದರೆ ಅಥವಾ RTI ಹಾಕಿದ್ರೆ ನಿಮ್ಮ ಪ್ರಾಜೆಕ್ಟಿನ ಪ್ಲಾನ್ ಸಿಗುತ್ತೆ. ಈ ಬೇಡ ಅಂತಂದರೆ ನಿಮ್ಮ ರೇರಾ ವೆಬ್ಸೈಟಲ್ಲಿ ಹೋದರೆ ನಿಮ್ಮ ಪ್ಲಾನ್ ಸಿಗುತ್ತೆ. ಸೊ ರೇರಾ ವೆಬ್ಸೈಟಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಇಟ್ ಇಸ್ ಎ ಫ್ರೀ ವೆಬ್ಸೈಟ್. ಯಾರು ಸಹ ₹1 ಖರ್ಚು ಮಾಡೋ ಅವಶ್ಯಕತೆ ಇಲ್ಲ. ರೇರಾ ವೆಬ್ಸೈಟ್ಗೆ ಹೋಗಿ ಒಂದು ನಿಮ್ಮ ಅಕೌಂಟನ್ನು ಕ್ರಿಯೇಟ್ ಮಾಡಿ, ನಿಮ್ಮ ಪ್ರಾಜೆಕ್ಟಿನ ಪ್ರತಿಯೊಂದು ದಾಖಲೆಗಳು ಅಲ್ಲಿ ಸಿಗುತ್ತೆ. ಅದನ್ನು ಡೌನ್ಲೋಡ್ ಮಾಡಿಕೊಂಡು ಒಂದು ಪ್ರಿಂಟ್ಔಟ್ ಇಟ್ಕೊಂಡು ನೀವು ಹೋಗಬೇಕು. ಪ್ಲಾನ್ ಪ್ರಕಾರ ಇದು ಅಪ್ರೂವ್ ಆಗಿರೋ ಪ್ರಕಾರ ಇವ್ರು ಇಂಪ್ಲಿಮೆಂಟ್ ಮಾಡಿದಾರಾ. ಎರಡನೇದು, 2 ದಾಖಲೆಗಳನ್ನ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಳಿ. ಮೊದಲನೇದು ಲ್ಯಾಂಡ್ EC ಆ್ಯಂಡ್ ಫ್ಲಾಟ್ EC. ಲ್ಯಾಂಡ್ EC ನಲ್ಲಿ ಹಳೆ ಓನರ್ ಹೆಸರು ಇದೆಯಾ ಚೆಕ್ ಮಾಡ್ಕೊಳ್ಳಿ. ನೀವು ಬಿಲ್ಡರ್ ಹತ್ರ ಮಾತಾಡ್ಬೇಕು, ಇಷ್ಟೇ ಕೇಳಬೇಕು. ಲ್ಯಾಂಡ್ EC ನಲ್ಲಿ ನಮ್ಮ ಚಾರ್ಜಸ್ ಕ್ರಿಯೇಟ್ ಆಗಬೇಕು. ನಂತರ ಖಾತಾ ಮಾಡ್ತಾರಲ್ಲ, ಫ್ಲಾಟ್ ಖಾತಾ, ಕೆಲವೊಂದು ಈ ಖಾತಾ ಅಂತ ಮಾಡ್ತಾ ಇದ್ದಾರೆ. ಕೆಲವೊಂದು ಭಾಗಗಳು ಇನ್ನೂ ಎಲ್ಲ ಕಡೆ ಇಂಪ್ಲಿಮೆಂಟ್ ಆಗಿಲ್ಲ. ಸೊ ಆ ಈ ಖಾತಾದಲ್ಲಿ ಫ್ಲಾಟಿನ ಅನ್ಡಿವೈಡೆಡ್ ಶೇರ್ ಮೆನ್ಷನ್ ಆಗಿದೆಯಾ, ಮತ್ತೆ ಎಲ್ಲಿ. ಈಗ 400 ಸ್ಕ್ವೇರ್ ಫೀಟ್ ಅಂತ ಹೇಳಿದ್ರೆ 400 ಸ್ಕ್ವೇರ್ ಫೀಟ್ ಯಾವ ಲ್ಯಾಂಡಲ್ಲಿ ಅನ್ನೋದನ್ನ ಮೆನ್ಷನ್ ಆಗಿರಬೇಕು. ಈ ಒಂದು ಇರ್ರೆಗ್ಯುಲಾರಿಟಿ ಬಗ್ಗೆನೂ ನಾವು ತುಷಾರ್ ಗಿರಿನಾಥ್ ಸರ್ ಹತ್ರ ಮಾತಾಡಿ ಅದಕ್ಕೆ ಅವರಿಗೂ ಸಹ ಒಂದು ಅಪ್ಲಿಕೇಶನ್ ಕೊಟ್ಟಿದ್ದೀವಿ. ಆ ಫೈಲು ಸಹ ಪ್ರೋಗ್ರೆಸ್ಸಲ್ಲಿದೆ. ಸೊ ಲ್ಯಾಂಡ್ ಖಾತಾನೇ ಬೇರೆ, ಫ್ಲಾಟ್ ಖಾತಾನೇ ಬೇರೆ. ಸೊ ನೀವು ದಾಖಲೆಗಳನ್ನ ಕಲೆಕ್ಟ್ ಮಾಡಬೇಕು. ಏನು? ಮೊದಲನೇದು ಪ್ಲಾನ್, ಅಪ್ರೂವ್ಡ್ ಪ್ಲಾನ್. ಎರಡನೇದು ಖಾತಾ, ಲ್ಯಾಂಡ್ ಖಾತಾ, ಫ್ಲಾಟ್ ಖಾತಾ. ಮೂರನೇದು EC, ಲ್ಯಾಂಡ್ EC, ಫ್ಲಾಟ್ EC. ಆಮೇಲೆ ರೇರಾ ರಿಜಿಸ್ಟರ್ ಆಗಿದೆಯಾ ಅನ್ನೋದ ಚೆಕ್ ಮಾಡ್ಕೊಳ್ಳಿ. ರೇರಾ ರಿಜಿಸ್ಟರ್ ಆಗಿದ್ರೆ ನಾಳೆ ದಿನ ಕಾನೂನಿನ ಪ್ರಕಾರ ನೀವು ಫೈಟ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ರೇರಾ ರಿಜಿಸ್ಟ್ರೇಷನ್ ಆಗಿಲ್ಲ ಅಂದರೆ ದಯವಿಟ್ಟು ಯಾರು ಸಹ ಪ್ರಾಪರ್ಟಿನ ಪರ್ಚೇಸ್ ಮಾಡೋಕ್ಕೆ ಹೋಗಬೇಡಿ. ಇವತ್ತು ಎಷ್ಟೊಂದು ಪ್ರಾಪರ್ಟಿಗಳು ರೇರಾ ರಿಜಿಸ್ಟ್ರೇಷನ್ ಇಲ್ಲ, ಪ್ಲಾನ್ ಪ್ರಕಾರ ಕಟ್ಟಿಲ್ಲ, G+3 ಅಪ್ರೂವಲ್ ತೊಗೊಂಡಿರ್ತಾರೆ, G+4 ಕಟ್ತಾರೆ. ನಿಮಗೆ ಲ್ಯಾಂಡಿಗೆ ಲ್ಯಾಂಡು ಇಲ್ಲ, ಅಪ್ರೂವಲಿಗೆ ಅಪ್ರೂವಲು ಇಲ್ಲ, OCಗಳಿಲ್ಲ.
ಇಂಥ ಒಂದು ಪರಿಸ್ಥಿತಿ ಇರುತ್ತೆ. ನಾಲ್ಕನೇದು ಅಪಾರ್ಟ್ಮೆಂಟ್ ಕಂಪ್ಲೀಟ್ ಆಗಿ ಈಗ ರೀಸೇಲ್ಗಳಿರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಈ ಒಂದು ಪ್ರಾಪರ್ಟಿನಲ್ಲಿ ಒಂದು ಆಲ್ರೆಡಿ ಬಿಲ್ಡರ್ ಕಂಪ್ಲೀಟ್ ಆಗಿರೋದು ತೋರಿಸಿರ್ತಾರೆ. ನೀವು ಆ ಥರ ಪ್ರಾಪರ್ಟಿ ತೊಗೊಳಕ್ಕೆ ಹೋದಾಗ ಸೊಸೈಟಿ ರಿಜಿಸ್ಟ್ರೇಷನ್ ಆಗಿದೆಯಾ, ಇದು ಬಹಳ ಮುಖ್ಯ. ತುಂಬ ಜನ ಏನು ಅನ್ಕೊಂಡಿದ್ರೆ ಸೊಸೈಟಿ ಇರೋದು ಬರೀ ಮೇಂಟೆನೆನ್ಸ್ ಕಟ್ಟೋದಕ್ಕೆ ಅನ್ನುವಂಥ ಒಂದು ವಿಚಾರ ಜನರಲ್ಲಿದೆ. ಆದರೆ ಸೊಸೈಟಿ ಇರೋದು ಬರೀ ಮೇಂಟೆನೆನ್ಸ್ ಕಟ್ಟೋದಕ್ಕೆ ಮಾತ್ರ ಅಲ್ಲ, ಎಂಟೈರ್ ಮ್ಯಾನೇಜ್ಮೆಂಟ್ ಆಫ್ ದ ಕಾಮನ್ ಏರಿಯಾ ಈಸ್ ವಿತ್ ಸೊಸೈಟಿ. ಸೊ ಹಾಗಾಗಿ ಸೊಸೈಟಿ ರಿಜಿಸ್ಟ್ರೇಷನ್ ಆಗಿದೆಯಾ ಮೊದಲನೇ ಪ್ರಶ್ನೆ. ನೀವು ಯಾವುದೇ ಬಿಲ್ಡರಿಂದ ತೊಗೊಳ್ಳಿ ಅಥವಾ ನೀವು ಹೋಮ್ ಬೈರಿಂದ ತೊಗೊಳ್ಳಿ, ಸೊಸೈಟಿ ರಿಜಿಸ್ಟ್ರೇಷನ್ ಅಂದರೆ ನಂಗೆ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಕೊಡಪ್ಪ. ಯಾರಿಂದ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟು? ರಿಜಿಸ್ಟ್ರಾರ್ ಆಫ್ ಕೋಆಪರೇಟಿವ್ ಸೊಸೈಟಿ ಅಥವಾ ರಿಜಿಸ್ಟ್ರಾರ್ ಕಂಪನೀಸಿಂದ ಇಶ್ಯೂ ಮಾಡಿರುವಂತಹ ಒಂದು ಸರ್ಟಿಫಿಕೇಟ್ ಇದೆಯಾ ಅನ್ನೋಂಥ ಒಂದು ಕೇಳಿ. ನಂತರ ಟೈಟಲ್ ಟ್ರಾನ್ಸ್ಫರ್ ಆಗಿದೆಯಾ ಸೊಸೈಟಿಗೆ. ಕೋಆಪರೇಟಿವ್ ಸೊಸೈಟಿ ಏನು ಮಾಡ್ಕೊಂಡಿರ್ತಾರೆ, ಈಗ ಫಾರ್ ಎಕ್ಸಾಂಪಲ್ ಈ ಒಂದು ಅಪಾರ್ಟ್ಮೆಂಟಿಗೆ ತೊಗೊಂಡ್ರೆ ಈ ಅಪಾರ್ಟ್ಮೆಂಟಿನ ಹೆಸರು ಹೌಸಿಂಗ್ ಕೋಆಪರೇಟಿವ್ ಸೊಸೈಟಿ ಪ್ರೈವೇಟ್ ಅಂತ ಲಿಮಿಟೆಡ್ ಅಂತ ಒಂದು ಹೆಸರು ಇರುತ್ತೆ. ಆ ರೀತಿಯಲ್ಲಿ ಹೆಸರು ಇದೆಯಾ, ಅಥವಾ ಬರೀ ಈ ಅಪಾರ್ಟ್ಮೆಂಟ್ ಹೆಸರು ಹೇಳ್ಬಿಟ್ಟು ಅದು ಅಸೋಸಿಯೇಷನ್ ಅಂತಿದೆಯಾ ಅಥವಾ ರಿಜಿಸ್ಟ್ರೇಷನ್ ಇದೆಯಾ, ಅದೆಲ್ಲ ಒಂದು ವ್ಯಾಲಿಡೇಷನ್ ಮಾಡುವಂಥ ಕೆಲಸ ಮನೆ ಗ್ರಾಹಕರು ಮಾಡಬೇಕು. ಯಾಕೆಂದರೆ ನೀವು ತೊಗೊಂಡಿರ್ತೀರ, ನಾಳೆ ದಿನ ತೊಗೊಂಡವನು ಎಲ್ಲಾದರೂ ಓಡೋಗ್ಬಿಡ್ತಾನೆ, ಆಮೇಲೆ ಅವನ ಜವಾಬ್ದಾರಿಗಳೇನಿದೆ ಆ ಜವಾಬ್ದಾರಿ ಎಲ್ಲ ನಿಮ್ಮ ತಲೆ ಮೇಲೆ ಬಂದು ಕೂತ್ಕೊಳುತ್ತೆ. ನಾವು ಒಂದು ವ್ಯಾಲಿಡೇಷನ್ ನಾವೇ ಮಾಡಿಕೊಂಡ್ರೆ ನಾಳೆ ದಿನ ಕಷ್ಟಪಡುವಂತಹ ಪ್ರಸಂಗ ಬರೋದಿಲ್ಲ. ಇನ್ನೊಂದು ಮುಖ್ಯವಾಗಿ ಇಂಪಾರ್ಟೆಂಟ್ ಏನಂತ ಹೇಳಿದ್ರೆ, ನಿಮ್ಮ ಸೇಲ್ ಡೀಡ್ ಸ್ಕೆಡ್ಯೂಲ್ ಎ, ಬಿ ಮತ್ತು ಸಿ ನಲ್ಲಿ ಅನ್ಡಿವೈಡೆಡ್ ಇಂಟ್ರೆಸ್ಟ್ ಕ್ವಾಂಟಿಫೈಬಲ್ ನಂಬರ್ಸ್ ಇರಬೇಕು. ಕೆಲವೊಂದು ಪ್ರಾಜೆಕ್ಟ್ ನಾನು ಮುಂಚೆ ಹೇಳಿದೆ, ಕನಕಪುರ ರೋಡ್ ದೊಡ್ಡ ಕಲ್ಸದಲ್ಲಿ ಒಂದು ಪ್ರತಿಷ್ಠಿತ ಬಿಲ್ಡರು ಅಪಾರ್ಟ್ಮೆಂಟನ್ನು ಮಾಡ್ತಾ ಇದ್ದಾರೆ 10 ವರ್ಷದಿಂದ. ನನಗೆ ಇನ್ನೂ ಆ ಅಪಾರ್ಟ್ಮೆಂಟಲ್ಲಿ ಮನೆ ಕೊಟ್ಟಿಲ್ಲ. ಆ ಪ್ರಾಜೆಕ್ಟ್ನಲ್ಲಿ ಸೇಲ್ ಡೀಡಲ್ಲಿ ಅನ್ಡಿವೈಡೆಡ್ ಶೇರ್ ಎಷ್ಟು ಅನ್ನೋದು ಮೆನ್ಷನ್ ಆಗಿಲ್ಲ. ನಾಳೆ ದಿನ ನಿಮಗೆ ಸೇಲ್ ಡೀಡಲ್ಲೇ ಮೆನ್ಷನ್ ಆಗಿಲ್ಲ ಅಂದರೆ ನಾವು ನಾಳೆ ಕೋರ್ಟಿಗೆ ಏನು ತೊಗೊಂಡೋಗೋದು? ಈ ವಿಚಾರವಾಗಿ ನಾನು ಹೈಕೋರ್ಟ್ನಲ್ಲಿ ಒಂದು FIR, ಹೈಕೋರ್ಟ್ ಅಲ್ಲ ಪೊಲೀಸ್ ಸ್ಟೇಷನಲ್ಲಿ FIR ಹಾಕಿ ಅದು ಇನ್ವೆಸ್ಟಿಗೇಷನ್ ಆಯಿತು. ಲಾಸ್ಟ್ ಇಯರು ಇನ್ವೆಸ್ಟಿಗೇಷನ್ ಆಗಿ ಇಡಿ ಅಟ್ಯಾಚ್ ಮಾಡ್ತು. ಒಂದು 350 ಮನೆ 380 ಮನೆ ಅಟ್ಯಾಚ್ಮೆಂಟ್ ಆಗಿದೆ. ನಂತರ ಹೈಕೋರ್ಟಲ್ಲಿ ಒಂದು ಆರ್ಡರ್ ಕೂಡ ಬಂದಿದೆ ಈ ವರ್ಷ ಮಾರ್ಚಲ್ಲಿ. ಸೇಲ್ ಡೀಡ್ ಎಕ್ಸಿಕ್ಯೂಟ್ ಮಾಡಬೇಕಾದ್ರೆ ಅನ್ಡಿವೈಡೆಡ್ ಇಂಟ್ರೆಸ್ಟ್ ಕ್ವಾಂಟಿಫೈಬಲ್ ನಂಬರ್ ಮೆನ್ಷನ್ ಆಗಬೇಕು ಅನ್ನೋ ಒಂದು ಹೈಕೋರ್ಟ್ ಆರ್ಡರ್ ಕೂಡ ಇದೆ. ಆದರೂ ಸಹ ಇವತ್ತು ಬಿಲ್ಡರ್ಸ್ಗಳು ಅದನ್ನು ಫಾಲೋ ಮಾಡ್ತಾ ಇಲ್ಲ. ಐ ಆಮ್ ಸ್ಟಿಲ್ ಫಾಲೋಯಿಂಗ್. ಕಂಟೆಂಪ್ಟ್ ಕೇಸ್ ಹಾಕಬೇಕು, ಅದನ್ನೆಲ್ಲ ಮಾಡ್ತಾ ಇದ್ದೇವೆ. ಸೊ ಹಾಗಾಗಿ ನೀವು ಪ್ರಿಕಾಷನರಿ ಮೆಷರ್ಸ್ನ ತಗೊಂಡ್ರೆ ಅದು ನನ್ನ ತಪ್ಪಿರ್ಬೋದು. ನಾನು 2013ರಲ್ಲಿ ಅದ್ರ ಬಗ್ಗೆ ಗಮನ ಕೊಡಲಿಲ್ಲ. ಪ್ರೀ ಲಾಂಚಲ್ಲಿ ಇತ್ತು, ಕೆಲವೊಂದು ಸರಿ ತಪ್ಪುಗಳಾಗತ್ತೆ. ಆದರೆ ಆಗಿರೋ ತಪ್ಪನ್ನು ಸರಿಪಡಿಸೋದು ಹೇಗೆ ಚೆಕ್ ಮಾಡಬೇಕು. ಪ್ರೀ ಲಾಂಚಲ್ಲಿ ಹೋಗ್ಬಿಟ್ಟು ತೊಗೊಂಡ್ಬಿಡ್ತಾರೆ. ಇವತ್ತು ಯಾವುದೋ ಮೊನ್ನೆ ಪೇಪರಲ್ಲಿ ಓದ್ತಾ ಇದೆ, ಯಾವುದೊಂದು ಅಪಾರ್ಟ್ಮೆಂಟು ಪ್ರೀ ಲಾಂಚಲ್ಲಿ ಸೇಲ್ ಮಾಡೋಕ್ಕೆ ಈ ಫಿಶ್ ಮಾರ್ಕೆಟಲ್ಲಿ ಹೇಗೆ ಜನ ಫಿಶ್ ತೊಗೊಳಕ್ಕೆ ಹೋಗ್ತಾರೆ, ತರಕಾರಿ ಮಾರ್ಕೆಟಲ್ಲಿ ತರಕಾರಿ ತೊಗೊಳಕ್ಕೆ ಹೋಗ್ತಾರೆ, ಆ ರೀತಿಯಲ್ಲಿ ಮುಗಿಬಿದ್ದು ಬುಕ್ ಮಾಡಿದಾರಂತೆ. ನನಗೆ ನಿಜವಾಗ್ಲೂ ನಗು ಬರ್ತಾ ಇತ್ತು. ಯಾಕೆಂದರೆ ಪ್ರೀ ಲಾಂಚ್ಗಳಲ್ಲಿ ನಿಮ್ಗೆ ಯಾವುದೇ ಗ್ಯಾರಂಟಿ ಇಲ್ಲ, ಯಾವುದೇ ಅಗ್ರಿಮೆಂಟ್ ಇಲ್ಲ. ನಾವು ಆಲ್ರೆಡಿ ತಪ್ಪು ಮಾಡಿ ಸಿಗಾಕೊಂಡು ಒದ್ದಾಡ್ತಾ ಇದ್ದೇವೆ, 10 ವರ್ಷದಿಂದ ಒದ್ದಾಡ್ತಾ ಇದ್ದೇವೆ. ಆದರೂ ಸಹ ಜನ ಈ ರೀತಿಯಲ್ಲಿ ಮುಂದೆ ಬೀಳ್ತಿದ್ದಾರೆ ಅಂದರೆ ನನಗೆ ನಿಜವಾಗ್ಲೂ ನಗು ಬರುತ್ತೆ ಸರ್. ಸೊ ಹಾಗಾಗಿ ಮನೆ ಗ್ರಾಹಕರು ದಯವಿಟ್ಟು ಈ ಪ್ರಿಕಾಷನರಿ ಮೆಜರ್ಸ್ನ ತಗೊಂಡು ಎಲ್ಲ ದಾಖಲೆಗಳು ಸರಿ ಇರುವಂತಹ ಒಂದು ಮನೆಗಳನ್ನ ತಗೊಂಡ್ರೆ ನೀವು ಸಹ ಆರಾಮಾಗಿರ್ತೀರಾ. ನಿಮ್ಮ ಮುಂದಿನ ಜನ್ರೇಷನ್ಗೆ ಇದು ಪ್ರಾಪರ್ಟಿಯಾಗಿ ಉಳಿಯುತ್ತೆ ಮತ್ತು ಅಪ್ರಿಷಿಯೇಟೆಡ್ ಪ್ರಾಪರ್ಟಿ ಆಗುತ್ತೆ. ಇವತ್ತು 50 ಲಕ್ಷ ಇದ್ದು ನಾಳೆ ದಿನ 5 ಕೋಟಿ ಆಗ್ಬೋದು. ಇಲ್ಲ ಅಂತಂದರೆ, ಯಾವುದೇ ಭೂಮಿ ಭಾಗ ಇಲ್ಲ ಅಂತಂದರೆ, ಲ್ಯಾಂಡಿನ ಮೇಲೆ ಅಧಿಕಾರ ಇಲ್ಲ ಅಂತಂದರೆ, ನಿಮ್ಮ ಪ್ರಾಪರ್ಟಿ ಇವತ್ತು 50 ಲಕ್ಷ ಇದ್ದಿದ್ದು ನಾಳೆ ದಿನ ಗ್ಯಾರಂಟಿ 0 ಆಗುತ್ತೆ. ಇದು ಬರ್ಕೊಡ್ತೀನಿ ನಾನು, ಯಾವ ಪೇಪರ್ ಮೇಲೆ ಬರೀತೀನಿ. ನಾವು ಲ್ಯಾಂಡ್ ರೇಟ್ಸ್ನ ನಾವು ಪ್ರೊಟೆಕ್ಟ್ ಮಾಡಲಿಲ್ಲ ಅಂದರೆ ಇವತ್ತೇನು 1 ಕೋಟಿ 1.5 ಕೋಟಿ ಕೊಟ್ಟು ತಗೋತಿದ್ದಾರೆ, ಅದು 0 ಆಗುವಂತಹ ಎಲ್ಲ ಲಕ್ಷಣಗಳಿದೆ. ನೀವು ಫೈಟ್ ಮಾಡಬೇಕು. ಆಮೇಲೆ ಕೋರ್ಟಲ್ಲಿ ಹೋಗ್ಬಿಟ್ಟು ಕೋರ್ಟ್ ಹೇಳುತ್ತೆ, ಅಲ್ಲಪ್ಪ ಅವಾಗ ರೇರಾ ಇತ್ತು, ರೇರಾ ಕಾಯ್ದೆ ಇದೆ, ನೀವು ಯಾಕೆ ಕಣ್ಣು ಮುಚ್ಕೊಂಡು ಕೂತಿದ್ದೀರಾ ಈ ಪ್ರಶ್ನೆ ಕೇಳುತ್ತೆ. ಮುಂಚೆ ರೇರಾ ಇರಲಿಲ್ಲ, ರೇರಾ ರೆಗ್ಯುಲೇಟರಿ ಅಥಾರಿಟಿಗಳಿರಲಿಲ್ಲ, ಮನಸ್ಸಿಗೆ ಬಂದಂಗೆ ನಡೀತಾ ಇತ್ತು. ಆದರೆ ಇವತ್ತು ಇಡೀ ದೇಶದಲ್ಲಿ ರೇರಾ ಅನ್ನುವಂಥ ಒಂದು ಕಾಯ್ದೆ ಬಂದಿರೋದ್ರಿಂದ ಆ ಕಾಯ್ದೆನಲ್ಲೇ ನಮಗೆ ಪ್ರೊಟೆಕ್ಷನ್ ಇದೆ. ಆದರೆ ಕಾಯ್ದೆ ಇದೆ ಅಂದ್ಬಿಟ್ಟು ನಾವು ಕಣ್ಣು ಮುಚ್ಕೊಂಡು ಕೂತ್ಕೊಂಡ್ರೆ ಪ್ರಯೋಜನ ಇಲ್ಲ. ನಮಗೆ ಕೊಟ್ಟಿರೋವಂತಹ ರೈಟ್ಸನ್ನು ನಾವು ಕೇಳಲೇಬೇಕು. ರೇರಾ ಪ್ರಾಧಿಕಾರ ಇದೆ, ಚೇರ್ಮನ್ ಇದ್ದಾರೆ, ಅವ್ರ ಹತ್ರ ಕಂಪ್ಲೇಂಟ್ 1,000 ಕಂಪ್ಲೇಂಟ್ ಹಾಕ್ಲಿಕ್ಕೆ ಇವತ್ತು ಕೋರ್ಟ್ಗಳಿಗೆ ನೀವು ಅಲ್ದಾಡಿದ್ರೆ ಲಕ್ಷಾಂತರ ರೂಪಾಯಿ ಖರ್ಚಾಗ್ಬೋದು. ಆದರೆ ರೇರಾದಲ್ಲಿ ನೀವು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಲಿಕ್ಕೆ ನಿಮಗೆ ಖರ್ಚಾಗೋದು ಬರೀ 1,000 ಮಾತ್ರ. ಆನ್ಲೈನಲ್ಲಿ ಮನೇಲಿ ಕೂತ್ಕೊಂಡು ನೀವು ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡ್ಬೋದು. ಆನ್ಲೈನ್ ಹಿಯರಿಂಗ್ ಇರುತ್ತೆ, ಆನ್ಲೈನ್ ಹಿಯರಿಂಗ್ ಅಟೆಂಡ್ ಮಾಡ್ಬೋದು. ನೀವು ರಜಾ ಹಾಕೊಂಡು ಹೋಗೋ ಅವಶ್ಯಕತೆ ಇಲ್ಲ. ಒಂದೊಂದ್ಸರಿ ಹೋಗಬೇಕಾಗುತ್ತೆ, ಬಟ್ ಯಾವಾಗಲೂ ಹೋಗೋ ಅವಶ್ಯಕತೆ ಇಲ್ಲ. ರಿಕ್ವೆಸ್ಟ್ ಮಾಡಿದ್ರೆ ನಿಮಗೆ ಆನ್ಲೈನ್ ಹಿಯರಿಂಗ್ ಕೊಡ್ತಾರೆ. ಇಂಥ ಒಂದು ವ್ಯವಸ್ಥೆ ಇದ್ರೂ ಸಹ ಅದನ್ನು ಉಪಯೋಗ ಪಡಿಸ್ಕೋಬೇಕಾಗಿರೋದು ಯಾರು? ಮನೆ ಗ್ರಾಹಕರು. ಮನೆ ಗ್ರಾಹಕರು ಉಪಯೋಗ ಪಡಿಸ್ಕೊಂಡಿಲ್ಲ ಅಂದರೆ ನಿಮ್ಮನ್ನು ಮೋಸ ಮಾಡುವಂಥ ಜನ ಉಟ್ಕೊಂಡಿರ್ತಾರೆ. ನಿನ್ನೆ ಯಾವುದೋ ಒಂದು ಪೇಪರಲ್ಲಿ ನೋಡ್ತಾರೆ ಆನ್ಲೈನ್ ಫ್ರಾಡು. ಯಾವುದೋ ಒಬ್ಬ ಪ್ರಿನ್ಸಿಪಲ್ ಸಾಹೇಬರು ಒಂದು ಕಾಲೇಜಿನ ಗೌರ್ಮೆಂಟ್ ಅಧಿಕಾರಿ 45 ಲಕ್ಷ ಕಳ್ಕೊಂಡಿದ್ದಾರೆ ಅಂತ.
ಸೊ ಈ ಥರ ಒಂದು ದಂಧೆಗಳು ಯಾಕೆ ಹುಟ್ಕೊಳುತ್ತೆ? ನಮ್ಮ ಒಂದು ಇರ್ರೆಸ್ಪಾನ್ಸಿಬಿಲಿಟಿಯಿಂದನೋ ಅಥವಾ ನಮ್ಮ ಅಜಾಗರೂಕತೆ ಕಡೆನೇ ಈ ಥರ ಒಂದು ಕೆಲಸಗಳಾಗತ್ತೆ. ಹಾಗಾಗಿ ನಾವು ಜಾಗೃತರಾಗಬೇಕು, ನಾವು ಮಲಗಿರೋದ್ರಿಂದ ಎದ್ದೇಳಬೇಕು. ಆವಾಗ ನಮ್ಮ ಹೋಮ್ ಬಯರ್ಸ್ ಪ್ರೊಟೆಕ್ಷನ್ ಆಗತ್ತೆ. ಈ ಎಲ್ಲೋ ಒಂದೊಂದು ಕಡೆ ಈ ಸಬ್ ರಿಜಿಸ್ಟ್ರಾರ್ ಅವರು ಒಂದೇ ಪ್ರಾಪರ್ಟಿನ ಇಬ್ಬಿಬ್ಬರಿಗೆ ರಿಜಿಸ್ಟ್ರೇಷನ್ ಮಾಡ್ತಾರೆ ಅಂತ ಒಂದು ದೂರಿದೆ. ಇದ್ರ ಬಗ್ಗೆ ತಾವೇನು ಹೇಳ್ತೀರಾ? ಸರ್, ಇಲ್ಲಿ ಎರಡು ರೀತಿಯಲ್ಲಿ ಸಬ್ ರಿಜಿಸ್ಟರ್ ಆಫೀಸಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ. ಮೊದಲನೇದು ದಾಖಲೆ ವೆರಿಫಿಕೇಶನ್. ಈಗ ಸಬ್ ರಿಜಿಸ್ಟರ್ ಆಫೀಸಿಗೆ ನಾವು ದಾಖಲೆಗಳನ್ನ ತಗೊಂಡೋಗಿ ಕೊಟ್ಟಾಗ ವೆರಿಫಿಕೇಶನ್ ಮಾಡುವಂಥ ಸಿಸ್ಟಮ್ ಇಲ್ವಾ ಅನ್ನೋಂಥ ಪ್ರಶ್ನೆ ಉದ್ಭವ ಆಗುತ್ತೆ. ಕರೆಕ್ಟ್. ಯಾಕೆ ಅಂತ ಹೇಳಿದ್ರೆ ಒಂದೇ ಪ್ರಾಪರ್ಟಿ ಇಬ್ಬರ ಹೆಸರಿಗೆ ಹೇಗೆ ರಿಜಿಸ್ಟರ್ ಮಾಡ್ಲಿಕ್ಕೆ ಸಾಧ್ಯ? ನಲ್ಲಿ ಅವ್ರ ಹೆಸರು ಬಂದ್ರೆ ಅವ್ರ ಆಧಾರ್ ನಂಬರ್ ಇರುತ್ತೆ, ಸೇಲ್ ಡೀಡಲ್ಲಿ ಆಧಾರ್ ನಂಬರ್ ಎಂಟ್ರಿ ಆಗಿರುತ್ತೆ, ನಾವು ತಂಬ್ ಇಂಪ್ರೆಷನ್ನ ಕೊಟ್ಟಿರ್ತೇವೆ. ಆದರೂ ಸಹ ಇನ್ನೊಬ್ಬ ಹೇಗೆ ಅವರು ವ್ಯಾಲಿಡೇಷನ್ ಮಾಡ್ಲಿಕ್ಕೆ ಸಾಧ್ಯ? ಇಲ್ಲಿ ಬರೀ ದಾಖಲೆ ನಾವು ಸಬ್ಮಿಟ್ ಮಾಡಿದ ತಕ್ಷಣ ಸಬ್ ರಿಜಿಸ್ಟರ್ ಆಫೀಸಲ್ಲಿ ಎಲ್ಲ ಸರಿಯಾಗಿ ನಡೆಯುತ್ತೆ ಅಂತ ನಾವು ಅನ್ಕೊಂಡಿದ್ದೀವಿ. ಆದರೆ ಸಬ್ ರಿಜಿಸ್ಟರ್ ಆಫೀಸ್ ಆಗ್ತಾ ಇಲ್ಲ. ಹಾಗಾಗಿ ಇಬ್ಬರಿಬ್ಬರ ಹೆಸರಲ್ಲೂ ರಿಜಿಸ್ಟರ್ ಆಗುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ಈ ಫ್ಲಾಟ್ ಏನಿದ್ರೆ ಚಾರ್ಜಸ್ ಕ್ರಿಯೇಟ್ ಆಗಿಲ್ಲ. ಸೊ ಹಾಗಾಗಿ ಇದನ್ನ ಇನ್ನೊಬ್ಬಂಗೆ ಮಾರಾಟ ಮಾಡಿದ್ರು ಗೊತ್ತಾಗಲ್ಲ. ನಾಳೆ ದಿನ ಆ ಮಾರಾಟ ಮಾಡಿಸ್ಕೊಂಡಿರೋನು ನಂದು ಪ್ರಾಪರ್ಟಿ ಇದೆ ಅಂತ ಬಂದಾಗ ಅವಾಗ ಗೊತ್ತಾಗತ್ತೆ. ಇದಕ್ಕೆ ಎಲ್ಲೋ ಒಂದ್ ಕಡೆ ಸರ್ಕಾರದಿಂದ ನೀವು ಹೇಳ್ದಂಗೆ ರೂಲ್ಸ್ ರೆಗ್ಯುಲೇಷನ್ ಮಾಡಬೇಕು ತನಕನೂ ಇದು ನಡೀತಾನೆ ಇರುತ್ತೆ ಸರ್. ಬಟ್ ನೀವು ಇನ್ನೊಂದ್ ಕಡೆ ಹೇಳಿದ್ರಿ, ಬೇರೆ ರಾಜ್ಯದಲ್ಲಿ ರೇರಾ ಆಕ್ಟ್ ಬಂದ ಮೇಲೆ ಕರೆಕ್ಟಾಗಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಫಾಲೋ ಮಾಡ್ತಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಯಾಕೆ ಆಗ್ತಾ ಇಲ್ಲ ಸರ್? ಇದರಲ್ಲಿ ಮೊದಲನೇದಾಗಿ ನಮ್ಮ ಜನಪ್ರತಿನಿಧಿಗಳಲ್ಲಿ ವಿಲ್ ಇಲ್ಲ. ಸಾರಿ ಟು ಸೇ ದಿಸ್, ನಾವು ಜನಪ್ರತಿನಿಧಿಗಳನ್ನ ಆರಿಸಿ ಕಳಿಸಿದ್ದೇವೆ, ಆದರೆ ಜನಪ್ರತಿನಿಧಿಗಳಲ್ಲಿ ವಿಲ್ ಇಲ್ಲ ಮಾಡಬೇಕು ಅನ್ನೋದು. ಮೂರು ಪ್ರತಿಷ್ಠಿತ ಪಕ್ಷಗಳೇನಿದ್ದಾವೆ, ನಾನು ಅವ್ರ ಮೂರು ಪಕ್ಷಗಳಿಗೆ ರಿಕ್ವೆಸ್ಟ್ ಮಾಡೋದಿಷ್ಟೇ, ನಾಳೆ ದಿನ ನಿಮ್ಮ ಅನುಯಾಯಿಗಳಿಗೂ ತೊಂದರೆ ಆಗುತ್ತೆ. ಈಗ ನಾನು ಯಾರು ಹೆಸರು ಹೇಳಲ್ಲ, ಯಾಕೆಂದರೆ ಒಬ್ಬ ಪಕ್ಷ ಹೆಸರು ಹೇಳಿದ್ರೆ ಇನ್ನೊಬ್ರಿಗೆ ಬೇಜಾರಾಗುತ್ತೆ. ಹಾಗಾಗಿ ಯಾರ ಹೆಸರು ಹೇಳೋದಿಲ್ಲ. ಬಟ್ ಮೂರು ಪ್ರತಿಷ್ಠಿತ ಏನು ಪಕ್ಷಗಳು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಹೆಸರು ಮಾಡಿದ್ದಾರೆ, ಆ ಮೂರು ಪಕ್ಷಗಳಿಗೆ ನಾನು ಹೇಳೋದಿಷ್ಟೇ, ಇದರಿಂದ ನಾಳೆ ದಿನ ಜನರು ದಂಗೆ ಏಳುವಂತಹ ಸನ್ನಿವೇಶಗಳು ಕ್ರಿಯೇಟ್ ಆಗಬಹುದು. ನಾಳೆ ದಿನ ಎಲ್ಲ ಅಪಾರ್ಟ್ಮೆಂಟ್ಗಳಲ್ಲೂ ಸಹ ಇದನ್ನು ಪ್ರಶ್ನೆ ಮಾಡ್ತಾರೆ. 20 ಲಕ್ಷ ಬೆಂಗಳೂರಿನಲ್ಲೇ ವಾಸ ಇದ್ದಾರೆ. ವೋಟರ್ ಬ್ಯಾಂಕು ಕೂಡ ಇನ್ಕ್ರೀಸ್ ಆಗ್ತಾ ಇದೆ. ಅಪಾರ್ಟ್ಮೆಂಟ್ ಮುಂಚಿನ ಥರ ಇಟ್ ಈಸ್ ನಾಟ್ ಎ ಲಕ್ಸುರಿ ಲೈಫ್, ಇಟ್ ಈಸ್ ಎ ನೆಸೆಸಿಟಿ ಲೈಫ್ ಅನ್ನುವಂಥ ಪರಿಸ್ಥಿತಿ ಬಂದಿದೆ. ಯಾಕೆಂದರೆ ಇವತ್ತು ಜಾಗ ಇಲ್ಲ. ಮೊನ್ನೆ ಯಾವುದೋ ಪೇಪರಲ್ಲಿ ನೋಡ್ತಾ ಇದ್ದೆ, ಸರ್ಕಾರಿ ಕಾರ್ಯಕ್ರಮಗಳಿಗೆ ನಮಗೆ ಜಾಗ ಸಿಗ್ತಾ ಇಲ್ಲ ಅಂತ. ಗೋಮಾಳಗಳು ಅಷ್ಟೊಂದಿದ್ವು, ಸರ್ಕಾರಿ ಜಮೀನು ಅಷ್ಟೊಂದಿದ್ವು, ಏನಾಯ್ತು? ಈಗ ಅದು ಬೇರೆ ಕ್ವಶನ್. ಬಟ್ ಆದರೆ ಮನೆ ಗ್ರಾಹಕರ ವಿಚಾರ ಬಂದಾಗ ಈ ಮೂರು ಪಕ್ಷಗಳು ಕಾನೂನುಗಳನ್ನು ಸರಿ ಮಾಡಿದ್ರೆ ನಾಳೆ ದಿನ ಎಲ್ಲರಿಗೂ ಅನುಕೂಲ ಆಗುತ್ತೆ. ಇಲ್ಲ ಅಂತಂದರೆ ಅದು ಬೇರೆ ಬೇರೆ ರೀತಿಯಲ್ಲಿ ದಂಗೆ ಏಳುವಂತಹ ಪ್ರಸಂಗ ಬರಬಹುದು. ಮತ್ತು ಕೋರ್ಟ್ ಕೇಸ್ಗಳಲ್ಲಿ ಜಾಸ್ತಿ ಆಗುತ್ತೆ. ನಾಳೆ ದಿನ 50 ಲಕ್ಷ 60 ಲಕ್ಷ ಕೊಟ್ಟಿರೋಂಥ ಮನೆ ಗ್ರಾಹಕ ಸುಮ್ಮನೆ ಕೂರ್ತಾನೆ ಸರ್? ಕೂರಲ್ಲ. ಅವನೇನು ಮಾಡ್ತಾನೆ? ಕೋರ್ಟಲ್ಲಿ ಕೇಸ್ ಹಾಕ್ತಾನೆ. ಅದು 10 ವರ್ಷ ನಡಿಬೋದು, 5 ವರ್ಷ ನಡಿಬೋದು, ಡಿಪೆಂಡಿಂಗ್ ಆನ್ ದ ಕೋರ್ಟ್ ಪ್ರೊಸೀಡಿಂಗ್ಸ್. ಅವಾಗ ಏನಾಗುತ್ತೆ? ನಾಳೆ ದಿನ ಡೆವಲಪ್ಮೆಂಟ್ ಆಗಬೇಕು. ಇದು ಬಿಲ್ಡಿಂಗ್ ಡೆಮಾಲಿಷ್ ಮಾಡಿ ಹೊಸ ಬಿಲ್ಡಿಂಗ್ ಕಟ್ಟಬೇಕು. ಅವ್ರು ಡೆಮಾಲಿಷ್ ಆಗಲ್ಲ, ಬಿಲ್ಡಿಂಗ್ ಕಟ್ಟಲ್ಲ. ಇದರಿಂದ ಡೆವಲಪರ್ಸ್ಗಳಿಗೂ ತೊಂದರೆ ಆಗುತ್ತೆ. ಇಟ್ ಈಸ್ ಅ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್. ಡೆವಲಪರ್ ಬಿಲ್ಡಿಂಗ್ ಕಟ್ಟಬೇಕು, ಮನೆ ಗ್ರಾಹಕರು ಪರ್ಚೇಸ್ ಮಾಡಬೇಕು, ಸರ್ಕಾರ ಮಧ್ಯವರ್ತಿಗಳ ಥರ ಸ್ಟಾಂಪ್ ಡ್ಯೂಟಿ ತಗೋಬೇಕು, ಟ್ರಾನ್ಸಾಕ್ಷನ್ ಕಂಪ್ಲೀಟ್ ಮಾಡಬೇಕು. ಕರೆಕ್ಟ್. ಸೊ ಈ ವ್ಯವಸ್ಥೆಯಲ್ಲಿ ಲಾಭ ಯಾರಿಗಾಗ್ತಾ ಇದೆ? ಬಿಲ್ಡರ್ಸ್ಗಳಿಗೆ ಲಾಭ ಆಗ್ತಾ ಇದೆ. ಆದರೆ ಮನೆ ಗ್ರಾಹಕರು ಇವತ್ತಲ್ಲ ನಾಳೆ ಎದ್ದೇಳೇ ಹೇಳ್ತಾರೆ, ಕೋರ್ಟ್ ಕೇಸ್ಗಳು ಹಾಕೇ ಹಾಕ್ತಾರೆ, ಅವರ ಹಕ್ಕಿಗಾಗಿ ಹೋರಾಟ ಮಾಡೇ ಮಾಡ್ತಾರೆ. ಅವಾಗ ಯಾರಿಗಿಲ್ಲ ನಷ್ಟ? ಇಡೀ ಬಿಲ್ಡರ್ ಕಂಪ್ನಿಗಳಿಗೂ ನಷ್ಟ ಆಗುತ್ತೆ. ಯಾಕೆಂದ್ರೆ ಮನೆ ಕಟ್ಟಿದ್ರೆ ಇವ್ರು ತಗೊಳೋರು ಇರಲ್ಲ, ಮನೆ ಕಟ್ಟೋದಕ್ಕೆ ಜಾಗ ಇರಲ್ಲ, ಸರ್ಕಾರಗಳಿಗೆ ಸ್ಟಾಂಪ್ ಡ್ಯೂಟಿ ಎಲ್ಲಿಂದ ಬರುತ್ತೆ? ಸೊ ಈ ಒಂದು ವಿಚಾರ, ಇದು ಒಂದು ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್. ಆಮೇಲೆ ಬ್ಯಾಂಕುಗಳು ಸಹ ಇದರಲ್ಲಿ ಒಂದು ಪಾತ್ರ ಇದೆ ಸರ್. ನಾವು ಬರೀ ಬ್ಯೂರೋಕ್ರಾಟ್ಸ್ ಮತ್ತೆ ಬಿಲ್ಡರ್ಸ್ ಬಗ್ಗೆ ಮಾತಾಡ್ತೀವಿ, ಬಟ್ ಆದ್ರೆ ಇದರಲ್ಲಿ ಬ್ಯಾಂಕಿನವ್ರದ್ದು ಬಹಳ ಪ್ರಮುಖ ಪಾತ್ರ ಇದೆ. ಬ್ಯಾಂಕ್ನವ್ರು ಏನಾದ್ರು ಒಂದು ಸ್ಟ್ರಾಂಗ್ ಸ್ಟೆಪ್ ನ ತಗೊಂಡು ವೆರಿಫಿಕೇಶನ್, ಅವ್ರದ್ದು ಲೀಗಲ್ ಟೀಮ್ ಇರುತ್ತೆ. ಲೋನ್ ಕೊಡೋದಕ್ಕಿಂತ ಮುಂಚೆ ಅವ್ರು 2 ಲೋನ್ ಕೊಡ್ತಾರೆ. ಒಂದು ಕನ್ಸ್ಟ್ರಕ್ಷನ್ ಲೋನು ಬಿಲ್ಡರ್ಗಳಿಗೆ ಕೊಡ್ತಾರೆ, ಇನ್ನೊಂದು ಹೋಮ್ ಲೋನು ಮನೆ ಗ್ರಾಹಕರಿಗೆ ಕೊಡ್ತಾರೆ. 2 ಸ್ಟೆಪ್ ಅಲ್ಲೂ ಸಹ ಅವ್ರೇನಾದ್ರು ದಾಖಲೆ ವೆರಿಫಿಕೇಶನ್ ಮಾಡಿದ್ರೆ ಕರೆಕ್ಟ್ ಆಗಿ ಈ ಒಂದು ದಂಧೆಗೆ ಅವ್ರು ಕಡಿವಾಣ ಹಾಕ್ಬೋದು. ಬ್ಯಾಂಕ್ ಅಕೌಂಟ್ ಓಪನ್ ಮಾಡ್ಬೇಕಾದ್ರೆ ಅಸೋಸಿಯೇಷನ್ಗೆ ನಿಮ್ದು ರಿಜಿಸ್ಟ್ರೇಷನ್ ಆಗಿದೆಯಾ, ಕಾಂಪಿಟೆಂಟ್ ಅಥಾರಿಟಿ ನೀವು ರಿಜಿಸ್ಟರ್ ಮಾಡಿದ್ರೆ, ಇಲ್ಲದ್ರೆ ನಾನು ಅಕೌಂಟ್ ಓಪನ್ ಮಾಡಲ್ಲ. ಅವ್ರು ಬ್ಯಾಂಕಿಂಗ್ ರೆಗ್ಯುಲೇಷನ್ಸ್ ಅಲ್ಲಿ ಇದೆ. ನೀವು KYC ನೋಡಿದ್ರೆ ಸರ್ಟಿಫಿಕೇಟ್ ಆಫ್ ರಿಜಿಸ್ಟ್ರೇಷನ್ ಕೊಡಬೇಕು ಅಂತಿದೆ, ಆದರೆ ಅವರು ಮ್ಯಾಂಡೇಟ್ ಮಾಡ್ತಾ ಇಲ್ಲ. ಮ್ಯಾಂಡೇಟ್ ಮಾಡಿದಾಗ ಅವ್ರ ರೆಗ್ಯುಲಾರಿಟಿ ಬರುತ್ತೆ. ಸೊ ಇಲ್ಲಿ ಬ್ಯಾಂಕು ಸಹ ತುಂಬಾ ವೈಟ್ ಕಲರ್ಡ್ ಏನ್ ಹೇಳ್ತೀವಲ್ಲ, ವೈಟ್ ಕಲರ್ಡ್ ರೀತಿನಲ್ಲಿ ಅವರು ಕಣ್ಣು ಮುಚ್ಕೊಂಡು ಕೂತಿದ್ದಾರೆ. ಹಾಗಾಗಿ ಬ್ಯಾಂಕ್ನಲ್ಲೂ ಸಹ ಸಾಕಷ್ಟು ಬದಲಾವಣೆ ಬರಬೇಕು. ನಾವು RBIಗೂ ಸಹ ರಿಕ್ವೆಸ್ಟ್ ಅನ್ನ ಕಳಿಸಿದ್ದೇವೆ. ಈ ವರ್ಷದಲ್ಲಿ RBIಗೂ ಸಹ ರಿಕ್ವೆಸ್ಟ್ ಕಳಿಸಿದ್ದೇವೆ. ನಿಮ್ಮ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಅಲ್ಲಿ ಪ್ಯಾನ್ ಅನ್ನ ಇಶ್ಯೂ ಮಾಡಬೇಕಾದ್ರೆ ಅನ್ರಿಜಿಸ್ಟರ್ಡ್ ಅಂಡ್ ಅನ್ರೆಗ್ಯುಲೇಟೆಡ್ ಅಸೋಸಿಯೇಷನ್ಗೆ ಪ್ಯಾನ್ಗಳನ್ನ ಕೊಡಬೇಡಿ ಸರ್. ಕರೆಕ್ಟ್. ನೀವು ಯಾಕೆ ಪ್ಯಾನ್ಗಳನ್ನ ಕೊಡ್ತೀರಿ? ಈಗ ಪ್ಯಾನ್ ಕೊಡೋದ್ರಿಂದ ಹಣ ನಿಮ್ಮ ಸಿಸ್ಟಮಿಗೆ ಬರ್ಬೋದು,
ಆದರೆ ಆ ರೀತಿಯಿಂದ ಬರುವಂಥ ಹಣ ಏನಾಗುತ್ತೆ ಅಂತಂದ್ರೆ ಇರ್ರೆಗ್ಯುಲಾರಿಟಿ ಕ್ರಿಯೇಟ್ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಬೇಡ, ನಿಮಗೆ ಅಂತ ಹಣ ಬೇಕಾಗಿಲ್ಲ. ಅಸೋಸಿಯೇಷನ್ ರಿಜಿಸ್ಟರ್ ಆಗಿದ್ರೆ ಮಾತ್ರ ನೀವು ಪ್ಯಾನ್ ಕಾರ್ಡ್ ಕೊಡಿ, ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ತಗೊಳ್ಳಿ. ಮೊದಲನೇದು ಪ್ಯಾನ್ ಅನ್ನ ನೀವು ಸ್ಟಾಪ್ ಮಾಡಿದ್ರೆ ಅನ್ರಿಜಿಸ್ಟರ್ಡ್ ಅಸೋಸಿಯೇಷನ್ಗಳಿಗೆ ನೆಕ್ಸ್ಟ್ ಸ್ಟೆಪ್ ಬ್ಯಾಂಕ್ ಅಕೌಂಟಿಗೆ ಬರೋದೇ ಇಲ್ಲ. ಕರೆಕ್ಟ್. ಸೊ ಸೆಂಟ್ರಲ್ ಲೆವೆಲ್ ಅಲ್ಲಿ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಅಲ್ಲಿ ಬದಲಾವಣೆ ತಗೊಂಬನ್ನಿ ಅಂತ ಹೇಳ್ಬಿಟ್ಟು ನಾವು ಸೆಕ್ಷನ್ ಐಡೆಂಟಿಫೈ ಮಾಡಿ ನಾವು ಸರ್ಕಾರಕ್ಕೂ ಕೂಡ ಬರೆದಿದ್ದೇವೆ. ಸೆಂಟ್ರಲ್ ಮಿನಿಸ್ಟರ್, ಫೈನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ ಅವ್ರಿಗೂ ಸಹ ಲೆಟರ್ ಬರೆದಿದ್ದೇವೆ. ಬಟ್ ಆದರೆ 6 ತಿಂಗಳು 8 ತಿಂಗಳಾದ್ರೂ ಇದುವರೆಗೂ ಉತ್ತರ ಇಲ್ಲ. ಇಲ್ಲಿ ಏನಾಗುತ್ತೆ ಅನ್ನೋದು ವ್ಯವಸ್ಥೆ ಬದಲಾವಣೆ ನಾವು ಕೇಳ್ತಾ ಇರೋದು. ಆಲ್ರೆಡಿ ಅನ್ರಿಜಿಸ್ಟರ್ಡ್ ಅಸೋಸಿಯೇಷನ್ಗಳು ಲಕ್ಷಾಂತರ ಬೆಳ್ಕೊಂಡ್ಬಿಟ್ಟಿದ್ದಾವೆ. ಇದು ಬದಲಾವಣೆ ಯಾವಾಗ ಬರುತ್ತೆ ಗೊತ್ತಿಲ್ಲ. ಆದರೆ ಕಾನೂನಿನ ಪ್ರಕಾರ ಇದನ್ನ ಮಾಡಿದ್ರೆ ಜನರಿಗೆ ಅನುಕೂಲ ಆಗುತ್ತೆ. ಒಂದು ಸಿಸ್ಟಮ್ನ ನಾವು ಬಿಲ್ಡ್ ಮಾಡ್ಬೋದು. ಪ್ರಾಪರ್ ಸಿಸ್ಟಮ್, ಯಾರಿಗೂ ಮೋಸ ಆಗೋದು ಬೇಡ. ಕನ್ಸ್ಯೂಮರ್ಸಿಗೆ ಮೋಸ ಆಗಬಾರ್ದು, ಪ್ರೊಡ್ಯೂಸರ್ಸ್ ಬಿಲ್ಡರ್ಸಿಗೆ ಮೋಸ ಆಗಬಾರ್ದು, ಸರ್ಕಾರಕ್ಕೂ ಮೋಸ ಆಗಬಾರ್ದು. ಆದ್ರೆ ಇಲ್ಲಿ ಮೋಸ ಆಗ್ತಿರೋದು ಯಾರಿಗೆ? ಬರೀ ಮನೆ ಗ್ರಾಹಕರಿಗೆ ಮಾತ್ರ. ಸಬ್ ರಿಜಿಸ್ಟ್ರಿಗೆ 7% ಸ್ಟಾಂಪ್ ಡ್ಯೂಟಿ ಬಂತು, ಬಿಲ್ಡರ್ಸ್ಗಳಿಗೆ ಅವ್ರ ದುಡ್ಡು ಬಂತು, ಲ್ಯಾಂಡ್ ಓನರ್ಸ್ಗಳಿಗೆ ಅವ್ರ ಹೆಸರಲ್ಲೇ ಲ್ಯಾಂಡ್ ಉಳ್ಕೊಂತು, ಎಲ್ಲರೂ ಲಾಭ ಮಾಡ್ಕೋತಾ ಇದ್ದಾರೆ. ಮೋಸ ಯಾರಿಗೆ ಆಗ್ತಾ ಇದೆ? ಬರೀ ಮನೆ ಗ್ರಾಹಕರಿಗೆ ಬರೀ ಮೋಸ ಆಗ್ತಾ ಇದೆ. ಈ ವ್ಯವಸ್ಥೆ ಇವತ್ತು ತಣ್ಣಗಿರ್ಬೋದು, ಆದರೆ ನಾಳೆ ದಿನ ಇರಲ್ಲ. ಯಾಕೆಂದ್ರೆ ಡೆವಲಪ್ಮೆಂಟ್ ಸ್ಟಾಪ್ ಆದರೆ, ಸ್ಟಾಲ್ ಆದರೆ ಎಲ್ಲರಿಗೂ ಸಮಸ್ಯೆ. ಹಾಗಾಗಿ ಮನೆ ಗ್ರಾಹಕರಿಗೆ ಆಗ್ತಿರೋ ಅನ್ಯಾಯನ ಸ್ವಲ್ಪ ಸರಿಪಡಿಸುವಂಥ ನಿಟ್ಟಿನಲ್ಲಿ ಇವಾಗ ಬಂದಿರುವಂಥ ಸರ್ಕಾರ ಮಾಡಬೇಕು ಅನ್ನೋದು ನಮ್ಮ ಒಂದು ಕಳಕಳಿಯ ಪ್ರಾರ್ಥನೆ. ನಾವು ಇಷ್ಟೊತ್ತು ಟೈಮ್ನಲ್ಲಿ ನಾವು ಆಲ್ರೆಡಿ ಏನೇನು ಪ್ರಾಬ್ಲಮ್ಗಳಾಗ್ತಾ ಇದೆ, ಏನೇನು ಸೊಲ್ಯೂಷನ್ಸ್ ಬರ್ಬೋದು ಅನ್ನೋ ಒಂದು ವಿಚಾರವಾಗಿ ನಾವು ಡಿಸ್ಕಷನ್ ಮಾಡಿದ್ವಿ. ಆದರೆ ಸರ್ಕಾರದ ಮಟ್ಟದಲ್ಲಿ ಇದನ್ನು ಮಾಡಲಿಕ್ಕೆ ಸಾಧ್ಯ ಇಲ್ವಾ? ಖಂಡಿತ ಸಾಧ್ಯ ಇದೆ. ನಾವು ಅದನ್ನೆಲ್ಲ ಸಿಂಪ್ಲಿಫೈ ಮಾಡಿ ನಾವು ಸರ್ಕಾರಕ್ಕೆ ಕೊಟ್ಟಿದ್ದೇವೆ. ಅದ್ರ ಪ್ರಕಾರ ಮೊದಲನೇದಾಗಿ ಏನು ಮಾಡಬೇಕು ಅಂತ ಹೇಳಿದ್ರೆ, ಒಂದು ಸರ್ಕ್ಯುಲರ್ನ ಹೊಡಿಸ್ಬೇಕು ಸರ್ಕಾರ. ಏನಂತ? ಪ್ರಾಧಿಕಾರ ಯಾರು, ಸಕ್ಷಮ ಪ್ರಾಧಿಕಾರ ಯಾರು, ಇಡೀ ಅಪಾರ್ಟ್ಮೆಂಟ್ ಅಸೋಸಿಯೇಷನ್ಗಳಿಗೆ ಕಾಂಪಿಟೆಂಟ್ ಅಥಾರಿಟಿ ಯಾರು ಅನ್ನೋದಕ್ಕೆ ಒಂದು ಸರ್ಕಾರಿ ಆದೇಶವನ್ನ ಹೊರಡಿಸುವಂತ ಒಂದು ಕೆಲಸವನ್ನ ಸರ್ಕಾರ ಮಾಡಬೇಕು. ಅವಾಗ ಏನಾಗುತ್ತೆ, ಬಿಲ್ಡರ್ಸ್ಗಳಿಗೆ ಮತ್ತೆ ಮನೆ ಗ್ರಾಹಕರಿಗೆ ಸಕ್ಷಮ ಪ್ರಾಧಿಕಾರ ಯಾರು ಅಂತ ಗೊತ್ತಾಗುತ್ತೆ. ಒಂದು ಸರಿ ಸಕ್ಷಮ ಪ್ರಾಧಿಕಾರ ಗೊತ್ತಾಯಿತು ಅಂತಂದ್ರೆ ಆ ಸಕ್ಷಮ ಪ್ರಾಧಿಕಾರ ತನ್ನ ರೂಲ್ಸ್ ಮತ್ತೆ ರೆಗ್ಯುಲೇಷನ್ಸ್ಗಳನ್ನ ಫ್ರೇಮ್ ಮಾಡಬೇಕು. ಇವತ್ತು ಆಕ್ಟಿನ ಪ್ರಕಾರ ರಿಜಿಸ್ಟರ್ ಆಫ್ ಕೋಆಪರೇಟಿವ್ ಸೊಸೈಟಿ ಮತ್ತೆ ರಿಜಿಸ್ಟರ್ ಆಫ್ ಕಂಪನೀಸ್ ಸಕ್ಷಮ ಪ್ರಾಧಿಕಾರ ಅಂತ ಹೇಳಿ ಜನವರಿನಲ್ಲಿ ನಮಗೆ ಬಂದಿರುವಂತಹ RTA ರೆಸ್ಪಾನ್ಸ್ ನಲ್ಲಿ ಲೀಗಲ್ ಡಿಪಾರ್ಟ್ಮೆಂಟ್ ಆಫ್ ಕರ್ನಾಟಕ ಕನ್ಫರ್ಮ್ ಮಾಡಿದ್ದಾರೆ. ಆಮೇಲೆ 2020ರಲ್ಲಿ ಒಂದು ರೇರಾ ಅಧ್ಯಕ್ಷರ ಸಮ್ಮುಖದಲ್ಲಿ ನಡೆದಂತ ಒಂದು ಸಭೆಯಲ್ಲಿ ರಿಜಿಸ್ಟರ್ ಆಫ್ ಕೋಆಪರೇಟಿವ್ ಸೊಸೈಟಿನ ಸಕ್ಷಮ ಪ್ರಾಧಿಕಾರ ಮಾಡಬೇಕು, ಅದರಲ್ಲಿ ಕೆಲವೊಂದು ಬದಲಾವಣೆಗಳನ್ನ ಏನು ತರಬೇಕು ಅಂತ ಡಿಸ್ಕಷನ್ ಆಗಿತ್ತೋ ಅದ್ರ ಬಗ್ಗೆ ಬದಲಾವಣೆ ತಗೊಂಬನ್ನಿ, ಮಾಡೆಲ್ ಬೈಲನ್ನ ತಗೊಂಬನ್ನಿ ಅಂತ ಹೇಳಿದ್ರು 2020ರಲ್ಲೇ ಒಂದು ಮೀಟಿಂಗ್ ಮಿನಿಟ್ಸ್ ಆಗಿದೆ. ಆದರೆ ಅದ್ರ ಜಾರಿ ಇದುವರೆಗೂ ಆಗಿಲ್ಲ. ಸೊ ದಯವಿಟ್ಟು ನಾನು ಸರ್ಕಾರಕ್ಕೆ ಕೇಳೋದೇನೆಂದ್ರೆ, ಸಕ್ಷಮ ಪ್ರಾಧಿಕಾರ ಯಾರು ಅನ್ನೋದಕ್ಕೆ ನಿಮ್ಮ ಹತ್ರ ಆಲ್ರೆಡಿ ದಾಖಲೆಗಳಿದೆ. ನಿಮ್ಮ ಹತ್ರ ಇಲ್ಲಾಂದ್ರೆ ನಾವು ಆಲ್ರೆಡಿ ತಲುಪಿಸಿದ್ದೇವೆ ನಿಮಗೆ ನಿಮ್ಮ ಆಫೀಸ್ನಲ್ಲಿ. ಅದನ್ನ ನೋಡಿ ರಿಜಿಸ್ಟರ್ ಆಫ್ ಕೋಆಪರೇಟಿವ್ ಸೊಸೈಟಿನ ಸಕ್ಷಮ ಪ್ರಾಧಿಕಾರ ಅಂತ ಒಂದು ಸರ್ಕಾರಿ ಆದೇಶವನ್ನು ಹೊರಡಿಸಿ ಬೈಲಾಗಳಲ್ಲಿ ಏನು ಚೇಂಜಸ್ ತರಬೇಕು ಅದನ್ನ ರೂಲ್ಸ್ಗಳನ್ನ ಫ್ರೇಮ್ ಮಾಡಿ ಒಂದು ರೂಲ್ಸ್ ಮಾಡೆಲ್ ಬೈಲನ್ನ ರಿಲೀಸ್ ಮಾಡಬೇಕು. ಅಪಾರ್ಟ್ಮೆಂಟ್ ಅಸೋಸಿಯೇಷನ್ಗಳಿಗೆ ಇದು ಮಾಡೆಲ್ ಬೈಲಾ ಅಂತ ಹೇಳ್ಬಿಟ್ಟು ಒಂದು ರೂಲ್ಸ್ ರಿಲೀಸ್ ಮಾಡಿದ್ರೆ ಜನರಿಗೆ ಅನುಕೂಲ ಆಗುತ್ತೆ. ಸಕ್ಷಮ ಪ್ರಾಧಿಕಾರಕ್ಕೆ ಒಂದು ಆರ್ಡರ್ ಆಗಬೇಕು. ನಂತರ ಡೀಡ್ ಆಫ್ ಡಿಕ್ಲರೇಷನ್ ಮಾಡಿಸೋ ಟೈಮ್ನಲ್ಲಿ ಒಂದು ವ್ಯಾಲಿಡೇಷನ್, ಟ್ರೂ ಕಾಪಿ ಆಫ್ ದ ಬೈಲಾ ಟು ಬಿ ಅಟ್ಯಾಚ್ಡ್ ಅನ್ನೋ ಏನು ಕಾನೂನು ಕಾಯ್ದೆ ಇದೆ ಅದನ್ನ ವ್ಯಾಲಿಡೇಷನ್ ಮಾಡುವಂತಹ ಕೆಲಸ ಸಬ್ ರಿಜಿಸ್ಟರ್ ಆಫೀಸಲ್ಲಿ ಆಗಬೇಕು. ಅವ್ರೇನಾದ್ರೂ ನನ್ನ ಕೈಲಿ ಆಗಲ್ಲಪ್ಪ, ನಾವು ಬರೀ ಏನು ಡಾಕ್ಯುಮೆಂಟ್ ತಗೊಂಬಂದ್ರೆ ನಾವು ರಿಜಿಸ್ಟರ್ ಮಾಡ್ತೀವಿ ಅಂದ್ರೆ ಅಟ್ಲೀಸ್ಟ್ ಕಂಪ್ಲೇಂಟ್ ಬಂದಾಗ ನಾವು ಮನೆ ಗ್ರಾಹಕರು ಸಬ್ ರಿಜಿಸ್ಟರ್ ಆಫೀಸಲ್ಲಿ ಈ ತರ ಆಗಿದೆ ಅಂತ ಕಂಪ್ಲೇಂಟ್ ಕೊಟ್ಟಾಗ ತಾವು ಇನ್ವೆಸ್ಟಿಗೇಷನ್ ಮಾಡಬೇಕು. ಇವತ್ತು ಇನ್ವೆಸ್ಟಿಗೇಷನ್ ಮಾಡ್ತಾ ಇಲ್ಲ. ನಾವು ಕಂಪ್ಲೇಂಟ್ ಕೊಟ್ಟರೆ ಡಿಒಡಿನಲ್ಲಿ ಡಿಫೆಕ್ಟ್ಸ್ ಇದೆ, ಡಿಒಡಿ ಕಾನೂನು ಪ್ರಕಾರ ಇಲ್ಲ ಅಂತ ಹೇಳಿದ್ರೆ ಅವ್ರು ಇನ್ವೆಸ್ಟಿಗೇಷನ್ನೇ ಮಾಡ್ತಾ ಇಲ್ಲ. ಇನ್ವೆಸ್ಟಿಗೇಷನ್ ಮಾಡುವಂತಹ ಕೆಲಸ ಆಗಬೇಕು. ಮತ್ತೆ ಸೆಕ್ಷನ್ 82 ಮತ್ತೆ 83 ಆಫ್ ರಿಜಿಸ್ಟ್ರೇಷನ್ ಆಕ್ಟ್ 1908ನಲ್ಲಿ ಯಾರು ತಪ್ಪುಗಳನ್ನ ಮಾಡಿದ್ದಾರೆ ಅವರ ಮೇಲೆ ಕ್ರಿಮಿನಲ್ ಪ್ರೊಸೀಡಿಂಗ್ಸ್ ಅನ್ನ ಮಾಡುವಂತಹ ಅಧಿಕಾರ ಕೂಡ ಇದೆ. ಆದರೆ ಅದನ್ನು ಅವ್ರು ಎಕ್ಸರ್ಸೈಸ್ ಮಾಡ್ತಾ ಇಲ್ಲ. ಯಾವಾಗ ನೀವು ಕ್ರಿಮಿನಲ್ ಪ್ರೊಸೀಡಿಂಗ್ಸ್ ಮಾಡ್ತೀವಿ ಅಂತ ಒಂದಷ್ಟು ಕಾನೂನಿನ ಸ್ಟೆಪ್ಸ್ನ ತಗೋತೀರಾ ಅವಾಗ ಎಲ್ಲರೂ ಅಲರ್ಟ್ ಆಗ್ತಾರೆ. ಸೊ ಆ ಕೆಲಸ ಆಗಬೇಕು ಸರ್ಕಾರದಿಂದ. ಮೂರನೇದಾಗಿ ಈ ಅಸೋಸಿಯೇಷನ್ ರಿಜಿಸ್ಟ್ರೇಷನ್ ಮಾಡೋದ್ರ ಬಗ್ಗೆ ಟೈಟಲ್ ಟ್ರಾನ್ಸ್ಫರ್ ಹೇಳುತ್ತೆ ರೇರಾದ ಸೆಕ್ಷನ್ 17ನಲ್ಲಿ ಟೈಟಲ್ ಟ್ರಾನ್ಸ್ಫರ್ ಮಾಡು ಅಂತ. ಆದರೆ ಟೈಟಲ್ ಟ್ರಾನ್ಸ್ಫರ್ ಹೆಂಗೆ ಮಾಡಬೇಕು
ಅದಕ್ಕೆ ಕನ್ವೇಯನ್ಸ್ ಡೀಡ್ ಅಂತ ಹೇಳ್ತೇವೆ. ಆ ಕನ್ವೇಯನ್ಸ್ ಡೀಡ್ ಡಾಕ್ಯುಮೆಂಟೇಶನ್ ಏನೇನಿರಬೇಕು, ಕಂಟೆಂಟ್ಸ್ ಏನೇನಿರಬೇಕು, ಮತ್ತೆ ಅದಕ್ಕೆ ಸ್ಟ್ಯಾಂಪ್ ಡ್ಯೂಟಿ ಎಷ್ಟು ಕಟ್ಟಬೇಕು. ಯಾಕಂದ್ರೆ ಫ್ಲಾಟ್ ತಗೋಬೇಕಾದ್ರೆ ಆಲ್ರೆಡಿ ಸ್ಟ್ಯಾಂಪ್ ಡ್ಯೂಟಿ ಕಟ್ಟಿರ್ತೇವೆ. ಈ 560 ಮನೆ ಇರೋ ಕಡೆ ಆಲ್ರೆಡಿ ಸ್ಟ್ಯಾಂಪ್ ಡ್ಯೂಟಿ ಕಟ್ಟಿರ್ತೇವೆ. ಅದು ಕನ್ವೇಯನ್ಸ್ ಡಾಕ್ಯುಮೆಂಟ್. ಮಹಾರಾಷ್ಟ್ರದಲ್ಲಿ ಇಟ್ ಇಸ್ ಓನ್ಲಿ ಎ ಪ್ರೊಸೀಜರಲ್. ಇದು 2,000 ಕೊಟ್ಬಿಟ್ಟು ಒಂದು ಕನ್ವೇಯನ್ಸ್ ಡೀಡ್ ಮಾಡಿ ಕಳಿಸ್ತಾರೆ ಮಹಾರಾಷ್ಟ್ರದಲ್ಲಿ. ಆ ಸಿಸ್ಟಮ್ ನಮ್ಮ ಕರ್ನಾಟಕಕ್ಕೆ ಯಾಕೆ ತರ್ಲಿಕ್ಕೆ ಸಾಧ್ಯ ಇಲ್ಲ? 5 ವರ್ಷ ಕಾಯ್ತಾರೆ. 5 ವರ್ಷದಲ್ಲಿ ಏನಾದರೂ ಬಿಲ್ಡರ್ ಕನ್ವೇಯನ್ಸ್ ಡೀಡ್ ಮಾಡಲಿಲ್ಲ ಅಂದ್ರೆ ದರ್ ಇಸ್ ಸಮಥಿಂಗ್ ಕಾಲ್ಡ್ ಡೀಮ್ಡ್ ಕನ್ವೇಯನ್ಸ್. ಅಂದ್ರೆ 5 ವರ್ಷ ಕಾಯ್ತಾರೆ, ಬಿಲ್ಡರಿಗೆ ಒಂದು ಅವಕಾಶ, ನೋಡಪ್ಪ ನೀನು ಮಾಡು ಅಂತ. ಮಾಡಲಿಲ್ಲ ಅಂದ್ರೆ ಅಂಡರ್ ಡೀಮ್ಡ್ ಕನ್ವೇಯನ್ಸ್ ಪ್ರೊಸೀಜರ್ ಅಲ್ಲಿ ನೀವು ಒಂದು ಅಪ್ಲಿಕೇಶನ್ ಕೊಟ್ರೆ ಆ ಲ್ಯಾಂಡ್ ನಿಮ್ಮ ಸೊಸೈಟಿ ಹೆಸರಿಗೆ ಆಗತ್ತೆ. ಈ ಒಂದು ವ್ಯವಸ್ಥೆ, ಡೀಮ್ಡ್ ಕನ್ವೇಯನ್ಸ್ ವ್ಯವಸ್ಥೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬರಬೇಕು. ಅದಕ್ಕೆ ನಮ್ಮ ಸಬ್ ರಿಜಿಸ್ಟ್ರಿ ಆಫೀಸ್ ಮತ್ತೆ IGR ಒಂದು ಗೈಡ್ಲೈನ್ಸ್ ಅನ್ನ ಸೆಟ್ ಮಾಡಬೇಕು. ಸ್ಟ್ಯಾಂಪ್ ಡ್ಯೂಟಿ ಡಿಫೈನ್ ಮಾಡಬೇಕು ಕನ್ವೇಯನ್ಸ್ ಡೀಡಿಗೆ. ಕನ್ವೇಯನ್ಸ್ ಡೀಡ್ ಬಿಲ್ಡರ್ ಮಾಡಲಿಲ್ಲ ಅಂದ್ರೆ ಡೀಮ್ಡ್ ಕನ್ವೇಯನ್ಸ್ ಅನ್ನ ತಗೊಂಡ್ಬರ್ಬೇಕು. ಸೊ ಇದು ಸರ್ಕಾರದ ಮಟ್ಟದಲ್ಲಿ ಒಂದು ಚರ್ಚೆಗಳಾಗಿ ಅದನ್ನ ಮಹಾರಾಷ್ಟ್ರದಲ್ಲಿ ಇದೆ, ನಾವೇನು ಹೊಸದಾಗಿ ಕೇಳ್ತಾ ಇಲ್ಲ, ಮಹಾರಾಷ್ಟ್ರದಲ್ಲಿದೆ. ಒಡಿಸ್ಸಾದಲ್ಲಿ ಲಾಸ್ಟ್ ವೀಕ್ ಒಂದು ಸ್ಪೆಷಲ್ ಅಪಾರ್ಟ್ಮೆಂಟ್ ಆಕ್ಟ್ ಅನ್ನೇ ತಗೊಂಡ್ಬಂದ್ರು. ಗುಜರಾತ್ ಅಲ್ಲಿ 2018ರಲ್ಲೇ ತಗೊಂಡ್ಬಂದ್ರು ಕೋಆಪರೇಟಿವ್ ಸೊಸೈಟಿ ಮಾಡಿ ಅಂತ. ಬೇರೆ ಎಲ್ಲ ಸ್ಟೇಟಲ್ಲೂ ಇದೆ. ಅದನ್ನ ನಾವು ರೆಫರ್ ಮಾಡಬೇಕು. ನಮ್ಮ ಅಧಿಕಾರಿಗಳಿಗೆ ಅದ್ರ ಬಗ್ಗೆ ಏನಾದರೂ ಸ್ವಲ್ಪ ಜ್ಞಾನ ಇಲ್ಲ ಅಂತಂದ್ರೆ ಜ್ಞಾನ ಇರೋ ಅಂತರ ಹತ್ರ ಚರ್ಚೆ ಆಗ್ಬೇಕು. ಟ್ರೈನಿಂಗ್ ಕಳ್ಸ್ಕೊಡಿ, ಮಹಾರಾಷ್ಟ್ರ ಕಳ್ಸ್ಕೊಡಿ, ಗುಜರಾತಿ ಕಳ್ಸ್ಕೊಡಿ, ಒಡಿಶಾ ಕಳ್ಸ್ಕೊಡಿ. ಅಲ್ಲಿರುವಂಥ ಬ್ಯೂರೋಕ್ರಾಟ್ಸ್ಗಳ ಜೊತೆ IAS ಆಫೀಸ್ ಜೊತೆ ಚರ್ಚೆ ಮಾಡಲಿ. ಯಾಕಂದ್ರೆ ಎಲ್ಲರಿಗೂ ಸಹ ಎಲ್ಲ ಜ್ಞಾನ ಇರುತ್ತೆ ಅಂತ ನಾವು ಹೇಳಲಿಕ್ಕಾಗಲ್ಲ. ಬಟ್ ಆದರೆ ನಾಲೆಡ್ಜ್ ಎಕ್ಸಿಸ್ಟ್. ಇಡೀ ಇಂಡಿಯಾದಲ್ಲಿ ಒಂದು ಆಕ್ಟ್ ಇಂಪ್ಲಿಮೆಂಟ್ ಮಾಡೋ ಟೈಮಲ್ಲಿ ನಾವು ಯಾಕೆ ಹಿಂದೆ ಬೀಳಬೇಕು? ನಮ್ಮ ಮನೆ ಗ್ರಾಹಕರು, ನಮ್ಮ ಜನ, ಅವರಿಗೆ ಅನ್ಯಾಯ ಆಗೋ ರೀತಿಯಲ್ಲಿ ಆಗಬಾರ್ದು. ಹಾಗಾಗಿ ಒಂದು ಟ್ರೈನಿಂಗ್ನ ಅರೇಂಜ್ ಮಾಡಲಿ. ಇಲ್ಲಿರೋ IAS ಆಫೀಸರ್ಸ್ಗಳನ್ನ, ಜವಾಬ್ದಾರಿ ಇರುವಂಥ IAS ಆಫೀಸರ್ಸ್ಗಳನ್ನ ಡಿಪಾರ್ಟ್ಮೆಂಟ್ ಆಫ್ UDD ಇಂದ ಇರ್ಬೋದು, ಹೌಸಿಂಗ್ ಇಂದ ಇರ್ಬೋದು, ಕೋಆಪರೇಷನ್ ಇಂದ ಇರ್ಬೋದು, ಅಥವಾ ರೇರಾ ಡಿಪಾರ್ಟ್ಮೆಂಟ್, ಇವ್ರನ್ನೆಲ್ಲರನ್ನೂ ಒಂದ್ಸರಿ ಟ್ರೈನಿಂಗಿಗೆ ಕಳಿಸ್ಕೊಡ್ಲಿ. ಅವ್ರು ಏನು ಮಾಡ್ತಾ ಇದ್ದಾರೆ ಕಲ್ತ್ಕೊಂಬರ್ಲಿ. ಸೊ ಅವ್ರಿಗೆ ನಾಲೆಡ್ಜ್ ಇದೆಯೋ ಇಲ್ಲೋ ಗೊತ್ತಿಲ್ಲ, ಬಟ್ ಒಂದು ಟ್ರೈನಿಂಗ್ ಅಟೆಂಡ್ ಮಾಡಿದಾಗ ಅವ್ರು ಒಂದು ನಾಲೆಡ್ಜ್ ಬರುತ್ತೆ. ಸೊ ಆ ನಾಲೆಡ್ಜ್ ಬಂದ ಮೇಲೆ ಇಲ್ಲಿ ಇಂಪ್ಲಿಮೆಂಟ್ ಮಾಡುವಂಥ ಕೆಲಸವನ್ನು ಮಾಡಲಿ. ನಂತರ ಈ ಚಾರ್ಜಸ್ ಯಾಕೆ ಕ್ರಿಯೇಟ್ ಆಗ್ತಾ ಇಲ್ಲ? ಫಸ್ಟ್ ಸ್ಟೆಪ್, ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಆಗೋ ಟೈಮಲ್ಲಿ ಲ್ಯಾಂಡ್ ಮೇಲೆ ಚಾರ್ಜಸ್ ಕ್ರಿಯೇಟ್ ಯಾಕೆ ಆಗ್ತಾ ಇಲ್ಲ, ಅದನ್ನ ಇಮಿಡಿಯೇಟ್ ಆಗಿ ಇನ್ವೆಸ್ಟಿಗೇಷನ್ ಮಾಡಿದ್ರೆ ಅದಕ್ಕೆ ಒಂದು ಸೊಲ್ಯೂಷನ್ ಸಿಗುತ್ತೆ. ಇಟ್ ಇಸ್ ಅ ಸಿಸ್ಟಮ್ ಪ್ರಾಬ್ಲಮ್. ಸಿಸ್ಟಮ್ ಅಲ್ಲಿ ಅವ್ರು ಎಂಟ್ರಿ ಮಾಡ್ಬೇಕು ಅಷ್ಟೇನೆ. ಆ ಸಿಸ್ಟಮ್ ಅಲ್ಲಿ ಎಂಟ್ರಿ ಮಾಡಿದ್ರೆ ಆಟೋಮೆಟಿಕಲಿ ಚಾರ್ಜಸ್ ಕ್ರಿಯೇಟ್ ಆಗುತ್ತೆ. ಅದನ್ನ ದಯವಿಟ್ಟು ಇನ್ವೆಸ್ಟಿಗೇಷನ್ ಮಾಡಿ ಇದು ಮಾಡಬೇಕು. ಮತ್ತೆ ರೇರಾ ಇಂಪ್ಲಿಮೆಂಟೇಷನ್ ಮಾಡುವಂತಹ ಪ್ರಕ್ರಿಯೆ ಏನಿದೆ ಅದಕ್ಕೆ ಒಂದು ಚೆಕ್ ಲಿಸ್ಟ್ ಅನ್ನ ರೆಡಿ ಮಾಡಬೇಕು. ಈಗ ರೇರಾ ಬಂದ ಮೇಲೆ ಈ ತರ ಮಾಡಬೇಕು, ಒಂದು ಗೈಡ್ಲೈನ್ಸ್. ಹೋಮ್ ಬೈಯರ್ಸ್ಗೆ ಒಂದು ಗೈಡ್ಲೈನ್ಸ್, ನಾಳೆ ದಿನ ಮನೆ ತಗೊಳೋರಿಗೆ ಒಂದು ಗೈಡ್ಲೈನ್ಸ್ ಮಾಡುವಂತಹ ಕೆಲಸ ಆಗಬೇಕು. ಇಷ್ಟೂ ಕೆಲಸಗಳನ್ನು ನಾವು ಸರ್ಕಾರದಿಂದ ಆದರೆ ಹೋಮ್ ಬೈಯರ್ಸ್ ರೈಟ್ಸ್ ಪ್ರೊಟೆಕ್ಷನ್ ಆಗತ್ತೆ. ಮುಖ್ಯವಾಗಿ ಈ ಲ್ಯಾಂಡ್ ರೈಟ್ಸ್ ಏನಕ್ಕೆ ಇಂಪಾರ್ಟೆಂಟು ಅಂತ ಹೇಳಿದ್ರೆ, ಇವತ್ತು ನಮ್ಮ ಅನ್ಡಿವೈಡೆಡ್ ಶೇರ್ ಅಂತ ಏನಿದೆ ಅದು ಯಾವುದೇ ದಾಖಲೆಗಳ ರೆಕಾರ್ಡ್ ಆಗದಲ್ಲೇ ಇರೋದ್ರಿಂದ ಲ್ಯಾಂಡ್ ಓನರ್ಶಿಪ್ ಹಾಗೇ ಕಂಟಿನ್ಯೂ ಆಗುತ್ತೆ ರೆಕಾರ್ಡ್ಸಲ್ಲಿ. ನಾಳೆ ದಿನ ರೀಡೆವಲಪ್ಮೆಂಟ್ ಆಗೋ ಟೈಮಲ್ಲಿ ಅಥವಾ ಸರ್ಕಾರ ಯಾವುದೇ ಒಂದು ಪಬ್ಲಿಕ್ ಇಂಟ್ರೆಸ್ಟಿಂದ ಲ್ಯಾಂಡನ್ನು ಅಕ್ವೈರ್ ಮಾಡುವಂತಹ ಪರಿಸ್ಥಿತಿ ಬಂದಾಗ ಆ ಲ್ಯಾಂಡ್ ಓನರ್ಸಿಗೇನೆ ಕಾಂಪನ್ಸೇಷನ್ ಕೊಡುವಂಥ ಒಂದು ವ್ಯವಸ್ಥೆ ಇದೆ. ಸರ್ಕಾರದ ನಿಯಮದ ಪ್ರಕಾರ ಯಾರು ಭೂಮಿಯ ಒಡೆಯ ಇರ್ತಾನೋ ಅವನಿಗೆ ಮಾತ್ರ ಕಾಂಪನ್ಸೇಷನ್ ಸಿಗುವಂಥ ವ್ಯವಸ್ಥೆ ಇದೆ. ಅಪಾರ್ಟ್ಮೆಂಟ್ ಓನರ್ಸ್ಗಳಿಗೆ ಯಾವುದೇ ಒಂದು ಕಾಂಪನ್ಸೇಷನ್ ಸಿಗೋದೇ ಇಲ್ಲ ಲೈಫ್ ಟೈಮ್. ಸೊ ಹಾಗಾಗಿ ಈ ಲ್ಯಾಂಡಿನ ರೈಟ್ಸ್ ಏನಿದೆ ಅದನ್ನು ಪ್ರೊಟೆಕ್ಟ್ ಮಾಡ್ಕೊಳೋದು ಪ್ರತಿಯೊಬ್ಬ ಮನೆ ಗ್ರಾಹಕರ ಹಕ್ಕಾಗಿದೆ. 2 ಕೇಸನ್ನು ನಾನು ಇನ್ಕ್ಲೂಡ್ ಮಾಡೋಕ್ಕೆ ಇಷ್ಟಪಡ್ತೇನೆ. ಒಂದು ರಾಜಾಜಿನಗರದಲ್ಲಿ ಒಂದು ಕೇಸ್ ಆಗಿತ್ತು. ಅದರಲ್ಲಿ ಲ್ಯಾಂಡ್ ಓನರು ಅಪಾರ್ಟ್ಮೆಂಟನ್ನು ಕನ್ಸ್ಟ್ರಕ್ಷನನ್ನು ಮಾಡಿ ನಂತರ ಆ ಇನ್ನೊಂದು ಲ್ಯಾಂಡ್ ರೆಕಾರ್ಡ್ಸನ್ನು, ಅದೇ ಲ್ಯಾಂಡ್ ರೆಕಾರ್ಡ್ನ ತೊಗೊಂಡು ಇನ್ನೊಂದು ಬ್ಯಾಂಕ್ನಲ್ಲಿ ಸಾಲವನ್ನು ತೊಗೊಂಡು ಸಾಲವನ್ನು ಕಟ್ಟದೇ ಇಲ್ಲ. ಕಟ್ಟದೇ ಇದ್ದಾಗ ಏನು ಮಾಡ್ತಾರೆ, ಬ್ಯಾಂಕ್ನವ್ರು ಬಂದು ಜಪ್ತಿ ಮಾಡಲಿಕ್ಕೆ ಬರ್ತಾರೆ. ಜಪ್ತಿ ಮಾಡ್ಲಿಕ್ಕೆ ಬಂದಾಗ ಗೊತ್ತಾಗುತ್ತೆ ಇದು ಅಪಾರ್ಟ್ಮೆಂಟ್ ಕನ್ಸ್ಟ್ರಕ್ಷನ್ ಆಗಿದೆ, ಇದರಲ್ಲಿ ಇವಂದು ಶೇರ್ ಒಂದಷ್ಟಿದೆ, ಹೋಮ್ ಬೈಯರ್ಸ್ದು ಒಂದಷ್ಟು ಶೇರ್ ಇದೆ ಅನ್ನೋದು ವಿಚಾರ ಗೊತ್ತಾದಾಗ ಆ ಕೋರ್ಟಲ್ಲಿ ಇವತ್ತು ಕೇಸ್ ನಡೀತಾ ಇದೆ. ಇದು ಒಂದು ವಿಚಾರ. ಎರಡನೇದು, ಮೆಟ್ರೋ ಒಂದು ಪ್ರಾಪರ್ಟಿನ ತಗೋಬೇಕಂತ ಪರಿಸ್ಥಿತಿ ಬರುತ್ತೆ ಮಹದೇವಪುರ ಝೋನ್ನಲ್ಲಿ. ಆವಾಗ 2 ಕೋಟಿಯಷ್ಟು ಹಣವನ್ನು ಕೊಡಬೇಕು. ಅದು ಯಾರಿಗೆ ಕೊಡಬೇಕು? ಲ್ಯಾಂಡ್ ಓನರ್ಸ್ ರೆಕಾರ್ಡ್ ಪ್ರಕಾರ ಲ್ಯಾಂಡ್ ಓನರ್ಸ್ ಇದೆ, ಆದರೆ ನೋಡಿದ್ರೆ ಅಲ್ಲಿ ಅಪಾರ್ಟ್ಮೆಂಟ್ ಇದೆ, ಹೋಮ್ ಬೈಯರ್ಸ್ಗಳಿದ್ದಾರೆ. ಸೊ ಲ್ಯಾಂಡ್ ಓನರು ಇವತ್ತು ಬದುಕಿಲ್ಲ, ಆದರೆ ಅವನ ಮಗ ನಮ್ಮ ಅಪ್ಪನ ಹೆಸರಲ್ಲಿ ಇದ್ದಿದ್ದ ಜಾಗ ಇದು ನನಗೇ ಬರಬೇಕು, ನಾನೇ ವಾರಸುದಾರ ಅಂತ ಹೇಳ್ಬಿಟ್ಟು ಕೋರ್ಟಲ್ಲಿ ಕೇಸನ್ನು ಹಾಕ್ಕೊಂಡು ಮನೆ ಗ್ರಾಹಕರು ಮತ್ತು ಲ್ಯಾಂಡ್ ಓನರಿನ ಮಗ, ಮೆಟ್ರೋ, ಈ 3 ಪಾರ್ಟಿಗಳು ಕೋರ್ಟ್ ಇವತ್ತು ಕೇಸ್ ನಡೀತಾ ಇದೆ. ಸೊ ಹಾಗಾಗಿ ಇವತ್ತು ಕಾನೂನು ಏನಿದೆ, ರೇರಾ ಸೆಕ್ಷನ್ 17 ಪ್ರಕಾರ ಕಾಮನ್ ಏರಿಯಾನ ಅಸೋಸಿಯೇಷನ್ ಆಫ್ ಅಲಿಟೇಸಿ ಟ್ರಾನ್ಸ್ಫರ್ ಮಾಡಿಸ್ಕೋಬೇಕು ಅಂತ ಕಾನೂನನ್ನು ಮಾಡಿ ಸರ್ಕಾರ ಕೊಟ್ಟಿದೆ, ಕೇಂದ್ರ ಸರ್ಕಾರ.
ಅದನ್ನು ಅನುಷ್ಠಾನಗೊಳಿಸಬೇಕಾಗಿದ್ದು ರಾಜ್ಯ ಸರ್ಕಾರಗಳು. ಸೊ ಹಾಗಾಗಿ ಈ ರಾಜ್ಯ ಸರ್ಕಾರ ಇದನ್ನು ಮಾಡಲಿಲ್ಲ ಅಂದರೆ ಈ ಥರ ಕೇಸ್ಗಳು ಏನು 2 ಎಕ್ಸಾಂಪಲ್ ಕೊಟ್ಟೆ, ಇಡೀ ಕರ್ನಾಟಕದಾದ್ಯಂತ ಕೇಸ್ಗಳಾಗತ್ತೆ. ಆವಾಗ ಡೆವಲಪ್ಮೆಂಟಿಗೆ ಲ್ಯಾಂಡ್ ಇರೋದಿಲ್ಲ, ಬಿಲ್ಡರ್ಸ್ಗಳಿಗೆ ಲ್ಯಾಂಡ್ ಸಿಗಲ್ಲ, ನೀವು ಕಟ್ಟಿದ್ರು ತಗೊಳ್ಳೋಂಥವ್ರು ಇರೋದಿಲ್ಲ, ಸರ್ಕಾರಕ್ಕೆ ಸ್ಟ್ಯಾಂಪ್ ಡ್ಯೂಟಿ ಬರೋದಿಲ್ಲ, ಸ್ಟ್ಯಾಂಡ್ ಸ್ಟಿಲ್ ಆಗುತ್ತೆ. ಇಡೀ ಹೋಮ್ ಬಯರ್ ಸೆಗ್ಮೆಂಟ್ ಏನಿದೆ ಅದು ಸ್ಟ್ಯಾಂಡ್ ಸ್ಟಿಲ್ ಆಗುವಂತಹ ಪರಿಸ್ಥಿತಿ ಬರುತ್ತೆ. ರಾಜ್ಯ ಸರ್ಕಾರಕ್ಕೂ ನಷ್ಟ ಆಗುತ್ತೆ, ಬಿಲ್ಡರ್ಸ್ಗಳಿಗೂ ನಷ್ಟ ಆಗುತ್ತೆ, ಮನೆ ಗ್ರಾಹಕರಿಗೂ ಆಲ್ರೆಡಿ ನಷ್ಟ ಆಗಿದೆ. ಸೊ ಹಾಗಾಗಿ ನಷ್ಟ ಆಗಿರೋರು ಸುಮ್ಮನೆ ಕೂತ್ಕೊಳಲ್ಲ. ಹಾಗಾಗಿ ಸರ್ಕಾರಗಳು ಎಚ್ಚೆತ್ತು ಇದರ ಬಗ್ಗೆ ಕಾನೂನನ್ನು ಇಂಪ್ಲಿಮೆಂಟ್ ಮಾಡಿ, ರೇರಾ ಸೆಕ್ಷನ್ 17 ಇಂಪ್ಲಿಮೆಂಟ್ ಮಾಡಿ, ಮನೆ ಗ್ರಾಹಕರಿಗೆ ಲ್ಯಾಂಡನ್ನು ಟ್ರಾನ್ಸ್ಫರ್ ಮಾಡುವಂತಹ ಕಾನೂನುಗಳನ್ನು ಮಾಡಿ, ಪ್ರಾಧಿಕಾರಗಳನ್ನ ಸೆಟಪ್ ಮಾಡಿ ಇವತ್ತು ಒಂದು ವ್ಯವಸ್ಥೆಯನ್ನು ಸೃಷ್ಟಿ ಮಾಡಬೇಕು ಅಂತ ನಾನು ಕಳಕಳಿಯವಾಗಿ ಪ್ರಾರ್ಥನೆ ಮಾಡ್ಕೋತೇನೆ. ಧನಂಜಯ ಪದ್ಮನಾಭಾಚಾರ್, ಕರ್ನಾಟಕ ಮನೆ ಗ್ರಾಹಕರ ವೇದಿಕೆ, ಬೆಂಗಳೂರು. ಇದಿಷ್ಟು ನಮ್ಮ ಧನಂಜಯ ಸರ್ ಅವರು ಮಾತು. ನಿಮ್ಮ ಅಭಿಪ್ರಾಯಗಳು ಏನಾದರೂ ಇದ್ದರೆ ಕಾಮೆಂಟ್ ಬಾಕ್ಸಲ್ಲಿ ದಯವಿಟ್ಟು ನಿಮ್ಮ ಕಾಮೆಂಟ್ ಹಾಕಿ. ಹಾಗೆ ಅವರ ಇಮೇಲ್ ID ಕೊಡ್ತೀನಿ ನಾನು, ನೀವು ಮೇಲ್ ಮಾಡಿಬಿಟ್ಟು ಅವರಿಗೆ ನಿಮ್ಮ ಪರಿಹಾರಗಳನ್ನು ದೊರಕಿಸ್ಕೊಬೇಕು ಅಂತೇಳಿ ನಾನು ರಿಕ್ವೆಸ್ಟ್ ಮಾಡ್ತೀನಿ. ನಮಸ್ಕಾರ. ನಮಸ್ಕಾರ ಸರ್.